ಪ್ರಾರ್ಥನೆ. ತಂದೆಯಾದ ದೇವರು, ನಿನ್ನ ಪ್ರೀತಿ, ನಿನ್ನ ತ್ಯಾಗ, ನಿನ್ನ ಯೋಜನೆಗಳಿಗಾಗಿ ಸ್ತೋತ್ರ ಸ್ವಾಮಿ. ಈ ಹುಡುಗಿ ಸಭೆ, ಕ್ರಿಶ್ಚಿಯನ್ ಫೆಲೋಶಿಪ್ ಸಭೆಯನ್ನು ನೀನು ಬಹಳವಾಗಿ ಪ್ರೀತಿಯ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ಇಲ್ಲಿ ಇರುವಂತ ಸಹೋದರ ಸಹೋದರಿಯರ ಎಲ್ಲ ಹೋರಾಟಗಳು ಮತ್ತು ಅವರ ಜೀವಿತವೆಲ್ಲ ನಿನಗೆ ಗೊತ್ತಿದೆ ಸ್ವಾಮಿ. ನೀನು ಅವರ ಹೃದಯಗಳಲ್ಲಿ, ಜೀವಿತಗಳಲ್ಲಿ, ಕುಟುಂಬಗಳಲ್ಲಿ ನೀನು ಕಾರ್ಯ ನಡೆಸುವಂತವನಾಗಿದೆಯಾ. ಅವರಿಗೆ ಬೇಕಾದ ಒಂದು ನಂಬಿಕೆ, ಧೈರ್ಯ, ಭರವಸೆ ಮತ್ತು ನಡೆಸುವಿಕೆಯನ್ನು ನೀನು ಕೊಡು ಸ್ವಾಮಿ. ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಮ್ಮನ್ನೆಲ್ಲ ನಿನ್ನ ಪವಿತ್ರಾತ್ಮನಿಂದ ತುಂಬಿಸು. ನಿನ್ನಲ್ಲಿ ಜೀವಿಸ್ಲಿಕ್ಕೆ, ನಿನಗಾಗಿ ಜೀವಿಸ್ಲಿಕ್ಕೆ, ನಿನ್ನ ಶಕ್ತಿಯಿಂದ ಜೀವಿಸ್ಲಿಕ್ಕೆ, ನಿನಗೆ ಮೆಚ್ಚುಗೆ ಆಗೋ ತರ ಜೀವಿಸ್ಲಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. ನೀನು ಮಾಡಲು ಇಚ್ಛಿಸ್ತೀಯ, ನಮ್ಮ ಮೇಲೆ ನೀನು ಕಾಳಜಿಯನ್ನು ವಹಿಸಿದ್ಯಾ, ನೀನು ಬಹಳವಾಗಿ ನಮ್ಮನ್ನು ಪ್ರೀತಿಸ್ತೀಯ. ಅದಕ್ಕಾಗಿ ಸ್ತೋತ್ರ. ಈ ಸಮಯವನ್ನು ಆಶೀರ್ವದಿಸು. ಎಲ್ಲ ಕುಟುಂಬಗಳಲ್ಲಿ ಯಾರೆಲ್ಲ ನೆರೆದಿದ್ದಾರೆ, ಇಲ್ಲಿ ಎಲ್ಲ ಸಹೋದರ ಸಹೋದರಿಯನ್ನು ನೀನು ಆಶೀರ್ವದಿಸು, ಬಲಪಡಿಸು. ಅವರಿಗೆ ಬೇಕಾದ ಆಲೋಚನೆ ಮತ್ತು ಮಾರ್ಗದರ್ಶನ ನೀನು ನೀಡುವಂತವನಾಗಿದೆಯಾ. ನಾವು ಬಲಹೀನರಾಗಿ ನಿಮ್ಮಿಂದ ಬರ್ತೀವಿ ಪ್ರಭು ಯೇಸುವಿನ ನಾಮದಿಂದ. ಮೊದಲನೇದಾಗಿ ಒಂದು ವಚನ ಓದಲಿಕ್ಕೆ ಇಷ್ಟಪಡ್ತೀನಿ. ವಿಮೋಚನ ಕಾಂಡ ಆದಿಕಾಂಡ ಆದ್ಮೇಲೆ ವಿಮೋಚನ ಕಾಂಡ 25ನೇ ಅಧ್ಯಾಯ 8ನೇ ವಚನ. ನನಗೆ ಒಂದು ಗುಡಾರವನ್ನು ಕಟ್ಟಿಸಬೇಕು, ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಯಾಕಂದ್ರೆ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ, ನಾನು ಅವರ ಮಧ್ಯದಲ್ಲಿ ವಾಸಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ದೇವರು ಹೇಳ್ತಾ ಇರೋ ಮಾತು. ದೇವ್ರು ಏನ್ ಹೇಳ್ತಾ ಇದ್ದಾರೆ? ನನಗೊಂದು ಗುಡಾರವನ್ನ ಕಟ್ಟಿ ಆ ಗುಡಾರದಲ್ಲಿ ನಾನು ವಾಸಿಸ್ತೀನಿ. ಅಂದ್ರೆ ನಾನು ಅವರ ಮಧ್ಯದಲ್ಲಿ ವಾಸಿಸ್ತೀನಿ. ನೋಡಿ, ಇದು ಕುಟುಂಬಕ್ಕೆ ಬಹಳ ಅನ್ವಯ. ಒಂದು ಕುಟುಂಬವನ್ನ ನೋಡಿ, ಒಬ್ಬ ಗಂಡ, ಹೆಂಡತಿ, ಮಕ್ಕಳು, ಅವ್ರನ್ನ ನೋಡಿ ದೇವ್ರು ಏನ್ ಹೇಳ್ತಾರೆ ಅಂದ್ರೆ, ನನಗಾಗಿ ಒಂದು ಸ್ಥಳ, ಇಲ್ಲಿ ದೇವಸ್ಥಾನ ಅಂತಿದೆ, ಇಂಗ್ಲಿಷ್ ನಲ್ಲಿ ಸ್ಯಾಂಕ್ಚುರಿ ಅಂತಾರೆ, ಅಥವಾ ಒಂದು ಸ್ಥಳವನ್ನು ಕಟ್ಟಿ, ಅಥವಾ ಒಂದು ಕುಟುಂಬವನ್ನ ಕಟ್ಟಿ. ಯಾಕೆ ಅಂದ್ರೆ ನಾನು ಅಲ್ಲಿ ವಾಸಿಸ್ಲಿಕ್ಕೆ ಬಯಸ್ತೇನೆ. ಇವಾಗ ನೀವು ಮದುವೆ ಆಗಿರ್ತೀರ, ಗಂಡ ಹೆಂಡತಿ. ಸೊ ಏನು ದೇವರ ಉದ್ದೇಶ? ಈ ವಾಕ್ಯದ ಪ್ರಕಾರ ನೋಡಿದ್ರೆ, ನೀವು ನನಗಾಗಿ ಒಂದು ಸ್ಥಳವನ್ನ ನಿರ್ಮಿಸ್ಬೇಕು. ಹೆಂಗೆ? ನಿಮ್ಮ ಆತ್ಮದಲ್ಲಿ. ದೇವರು ಆತ್ಮಸ್ವರೂಪ. ದೇವರು ಮನೆಯಲ್ಲಿ ಸ್ವಂತ ಮನೆನ, ಬಾಡಿಗೆ ಮನೆನ, ಎಷ್ಟು ಸ್ವಚ್ಛವಾಗಿದೆ, ಎಷ್ಟು ರೂಮ್ ಇದೆ, ಅದೆಲ್ಲ ನೋಡಕ್ ಹೋಗಲ್ಲ ದೇವರು. ನೀನು ಎಷ್ಟು ಹಣ ಇದೆ, ಎಷ್ಟು ಹಣ ಇಲ್ಲ, ಆರೋಗ್ಯ ಇದೆಯಾ, ಆರೋಗ್ಯ ಇಲ್ವಾ, ಅದೆಲ್ಲ ನೋಡಕ್ ಹೋಗಲ್ಲ. ಏನ್ ನೋಡ್ತಾರೆ ದೇವರು? ದೇವರು ನಿಮ್ಮ ಹೃದಯಗಳನ್ನ ನೋಡ್ತಾರೆ. ಸೊ ಈ ವಾಕ್ಯದ ಪ್ರಕಾರ ನೋಡಕ್ ಹೋದ್ರೆ, ನೀವು ನಿಮ್ಮ ಹೃದಯಗಳನ್ನ ಕಟ್ಟಿಸ್ಕೊಳ್ಳಿ. ನಿಮ್ಮ ಹೃದಯಗಳನ್ನ ಅಂದ್ರೆ ಇದು ಹಳೆ ಒಡಂಬಡಿಕೆಯ ವಚನ. ಹಳೆ ಒಡಂಬಡಿಕೆಯಲ್ಲಿ ದೇವರು ಮನುಷ್ಯನ ಹೃದಯದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಲ್ವಾ? ಮನುಷ್ಯನ ಹೃದಯದಲ್ಲಿ ದೇವರು ನೆಲೆಸ್ಲಿಕ್ಕೆ ಸಾಧ್ಯವಿರಲಿಲ್ಲ ಹಳೆ ಒಡಂಬಡಿಕೆಯಲ್ಲಿ. ಆದ್ರೂ ದೇವರಿಗೆ ಆಶೆ ಇತ್ತು, ನಾನು ನಿಮ್ಮೊಟ್ಟಿಗೆ ಜೀವಿಸ್ಬೇಕು. ಯೇಸು ಸ್ವಾಮಿ ಬಹಳ ಸಲ ಹೇಳ್ತಾರೆ. ಅದ್ ಮಾತ್ರ ಅಲ್ಲ, ಯೇಸು ಸ್ವಾಮಿ ಪರಲೋಕವನ್ನ ಬಿಟ್ಟು ನಮ್ಮ ಮಧ್ಯದಲ್ಲಿ ಜೀವಿಸ್ಲಿಕ್ಕೆ ಬಂದ್ರು. ಅವ್ರಿಗೇನ್ ಬೇಕಾಗಿತ್ತು? ನಮ್ಮನ್ನೆಲ್ಲ ನರಕ ಕಳಿಸ್ಬಿಡ್ಬೋದಾಗಿತ್ತಲ್ಲ. ಆದ್ರೆ ಅವರು
ಬಂದು ನಮ್ಮ ಜೊತೆ ನೆಲೆಸ್ಲಿಕ್ಕೆ, ನಮ್ಮನ್ನ ಸಂಪಾದನೆ ಮಾಡ್ಕೊಳಕ್ಕೆ, ನಮ್ಮನ್ನ ದೇವ್ರ ಕಡೆ ಸರಿಪಡಿಸ್ಲಿಕ್ಕೆ ದೇವ್ರು ಇಷ್ಟಪಟ್ರು ನಾವು ನಿಮ್ ಜೊತೆ ಜೀವಿಸ್ತೀನಿ ಅಂತ. ಸೊ ಈ ತರ ಒಂದು ಆಶೆ ದೇವ್ರದ್ದು, ನನಗಾಗಿ ಒಂದು ಸ್ಥಳವನ್ನ ನಿರ್ಮಾಣ ಮಾಡಿ. ಹಂಗೆ ಲೂಕ 10ರಲ್ಲಿ ತೆಗಿಯೋದು ಬೇಕಾಗಿಲ್ಲ. ಲೂಕ 10ರಲ್ಲಿ ಶಿಷ್ಯರಿಗೆ ಕೂಡ ಹೀಗೆ ಹೇಳುದು. ಶಿಷ್ಯರಿಗೆ ಏನ್ ಹೇಳಿದ್ರು, ನೀವು ಒಂದು ಊರಿಗೆ ಹೋದ್ರೆ, ಒಂದು ಸ್ಥಳಕ್ಕೆ ಹೋದ್ರೆ ಅಥವಾ ಒಂದು ಹಳ್ಳಿಗೆ ಹೋದ್ರೆ, ನೀವು ಅಲ್ಲಿ ಏನು ಹುಡುಕ್ಬೇಕು, ಎಲ್ಲಿ ಸಮಾಧಾನ ಇದೆ, ಆ ಸಮಾಧಾನದ ಮನುಷ್ಯ ಇದ್ದಾನೆ, ಆ ಸಮಾಧಾನ ಇರೋ ಮನೆಯನ್ನ ಹುಡುಕಿ ಅಲ್ಲಿ ಇರಿ. ನಿಮ್ಗೆ ಎಲ್ಲಿ ಸಮಾಧಾನ ಸಿಗಲ್ಲ ಅಲ್ಲಿಂದ ಮುಂದೆ ಹೋಗಿ. ಬಟ್ ಯಾವ್ದಾದ್ರು ಮನೆಯಲ್ಲಿ ನಿಮ್ಗೆ ಸಮಾಧಾನ ಸಿಕ್ಕಿದ್ರೆ ಅಲ್ಲಿ ಇರಿ. ಅಲ್ಲಿದ್ರೆ ಆ ನೀವು ನಿಮ್ಗೆ ಸಮಾಧಾನ ಸಿಗುತ್ತೆ. ಮತ್ತೆ ನೀವು ಅಲ್ಲಿಂದ ಬಿಟ್ಟು ಬೇರೆ ಬೇರೆ ಮನೆಗೆಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಸಮಾಧಾನ ಇರುವಂತ ಮನೆ ಸಿಗೋದು ಬಹಳ ಕಡಿಮೆ. ನೋಡಿ, ಇದು ಯೇಸು ಸ್ವಾಮಿ ಶಿಷ್ಯರುಗಳಿಗೆ ಇದು ಮಾತು. ಇಲ್ಲಿ ಮುಂದೆ ಏನ್ ಹೇಳ್ತಾರೆ, 9ನೇ ವಚನ, ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಮಾಡಿಸಬೇಕು. ನೋಡಿ, ಇದರಿಂದ ಏನ್ ಗೊತ್ತಾಗುತ್ತೆ, ದೇವರು ಒಂದು ಮಾದರಿ ಅಥವಾ ಒಂದು ರೀತಿಯನ್ನ ಇಷ್ಟಪಡ್ತಾರೆ. ಬೆಳಗ್ಗೆ ನಾವು ಏನ್ ಕೇಳ್ತಾ ಇದ್ದೋ ಮನಸ್ಸಾಕ್ಷಿ ಬಗ್ಗೆ ಕೇಳ್ತಾ ಇದ್ವಿ. ಇವಾಗ ಮನಸ್ಸಾಕ್ಷಿ ಶುದ್ಧವಾಗಿರ್ಬೇಕು. ಯಾಕೆ ಯಾಕೆ ನಮ್ಮ ಮನಸ್ಸಾಕ್ಷಿ ಶುದ್ಧವಾಗಿರ್ಬೇಕು? ಒಂದು, ನಮ್ಗೆ ದೇವ್ರು ಕಾಣಿಸ್ಬೇಕು. ಇನ್ನೊಂದು, ದೇವ್ರು ನಮ್ ಜೊತೆ ನೆಲೆಸ್ಬೇಕು. ನಮ್ ಜೊತೆ ಸಂಬಂಧ ಕಾಪಾಡ್ಕೊಳ್ಳಿಕ್ಕೇನೆ ದೇವ್ರು ಯೇಸು ಸ್ವಾಮಿ ಶಿಲುಬೆ ಮೇಲೆ ರಕ್ತ ಸುರಿಸಿದ್ದು, ಅವ್ರು ಸತ್ತಿದ್ದು. ಅವ್ರು ಸತ್ತಿದ ನಂತರ ಏನ್ ಮಾಡಿದ್ರು, ನಮ್ಮ ಮನಸಾಕ್ಷಿಗಳು ಶುದ್ಧವಾಯ್ತು. ಆವಾಗ ಯೇಸು ಸ್ವಾಮಿ ಏನು ವಾಗ್ದಾನ ಹೇಳಿದ್ರು, ಪವಿತ್ರಾತ್ಮನು ನಿಮ್ಮಲ್ಲಿ ಬಂದು ನೆಲೆಸ್ತಾನೆ. ಸೊ ಪವಿತ್ರಾತ್ಮನು ನೆಲೆಸ್ಲಿಕ್ಕೆ ಸಾಧ್ಯ ಆಗಿದ್ದು ಯಾವಾಗ? ನಮ್ಮ ಮನಸಾಕ್ಷಿಗಳು ಶುದ್ಧವಾದಾಗ ಮಾತ್ರ. ಸೊ ಮನಸ್ಸಾಕ್ಷಿಗಳು ಶುದ್ಧವಾಗಕ್ಕೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸ್ಬೇಕಾಗ್ತದೆ. ಸೊ ಇಷ್ಟು ಅಮೂಲ್ಯವಾದದ್ದು ನಮ್ಮ ಮನಸ್ಸಾಕ್ಷಿ, ನಮ್ಮ ಹೃದಯ. ನಮ್ಮ ಹೃದಯವನ್ನ ಶುದ್ಧಿಪಡಿಸಿದ್ರಿಂದ ದೇವರು ನೆಲೆಸ್ಲಿಕ್ಕೆ ಸಾಧ್ಯ ಇದೆ. ಇವಾಗ ಏನ್ ಮಾಡಿದ್ರು, ಯೇಸು ಸ್ವಾಮಿನೇ ಆ ಕೆಲಸ ಮಾಡ್ಬಿಟ್ರು. ಇಲ್ಲಿ ಹೇಳಿದ್ರಲ್ಲ, ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾನು ಹೇಳಿದ್ದ ಪ್ರಕಾರನೇ ಇರ್ಬೇಕು. ಯಾವುದು? ಆ ಗುಡಾರ, ಅಲ್ಲಿ ನಾನು ನೆಲೆಸ್ತೀನಿ. ನಾನು ಹೇಳ್ದಂಗೆ ಇಲ್ಲ ಅಂದ್ರೆ ನನಗೆ ಅಲ್ಲಿ ನನಗಿಷ್ಟ ಇಲ್ದೇ ಇರೋ ಒಂದು ಯಾವುದೇ ಕಾರ್ಯ ಇದ್ರು ನಾನಲ್ಲಿ ನೆಲೆಸೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗೆ ನಮ್ಮ ಹೃದಯದಲ್ಲಿ ದೇವರು ಜೀವಿಸ್ಲಿಕ್ಕೆ ಬರ್ಬೇಕು ಅಂದ್ರೆ ಮೊದಲನೇದಾಗಿ ಯೇಸುವಿನ ರಕ್ತದಿಂದ ನಮ್ಮ ಹೃದಯ ಶುದ್ಧವಾಗುತ್ತೆ. ಸೊ ಶುದ್ಧವಾದ್ಮೇಲೆ ಅದನ್ನ ನಾವು ಕಾಪಾಡ್ಕೊಳ್ಬೇಕು, ಮತ್ತೆ ಬಯಸ್ಬೇಕು. ಪವಿತ್ರಾತ್ಮನ, ಇವಾಗ ಪರಲೋಕದಲ್ಲಿ ದೇವರಿದ್ದಾರೆ, ಯೇಸು ಸ್ವಾಮಿನೂ ಪರಲೋಕದಲ್ಲಿದ್ದಾರೆ. ಇವತ್ತು ಯಾರಿರೋದು ಇಲ್ಲಿ ಭೂಮಿ? ಯಾರು? ಪವಿತ್ರಾತ್ಮ. ಸೊ ಇವಾಗ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಸ್ಲಿಕ್ಕೆ ಬಯಸ್ತಾರೆ. ಸೊ ಇವಾಗ ಕುಟುಂಬ ಅಷ್ಟೇ. ಇವಾಗ ನಾವು ನೋಡೋದಾದ್ರೆ ಯವನಸ್ಥರ ಬಗ್ಗೆ, ಯವನಸ್ಥರಲ್ಲಿ ಏನಿರುತ್ತೆ? ಉತ್ಸಾಹ ಇರುತ್ತೆ, ಆಸಕ್ತಿ ಇರುತ್ತೆ, ಬಲ ಇರುತ್ತೆ, ಅದೆಲ್ಲ ಒಳ್ಳೇದು. ಆದ್ರೆ ಅವರಲ್ಲಿ ಆತ್ಮಿಕ ಶಕ್ತಿ ಇರುತ್ತಾ? ಮದುವೆ ಆದ್ರೇನೆ ಗೊತ್ತಾಗೋದು ಅವರಲ್ಲಿ ಎಷ್ಟು ಆತ್ಮಿಕ ಶಕ್ತಿ ಇದೆ. ಯಾಕೆಂದ್ರೆ ಅವಾಗ್ಲೇ ಗೊತ್ತಾಗೋದು ಅವ್ರಿಗೆ ಇನ್ನೊಬ್ಬರ ಜೊತೆ ಹೆಂಗ್ ಜೀವಿಸ್ತಾರೆ. ನೀವು ಯೋಚನೆ ಮಾಡಿದ್ರಿ, ನೀವು ಮದುವೆ ಆಗೋ ಮೊದಲು ಅಷ್ಟೊಂದು ಏನು ಕಟ್ಟುನಿಟ್ಟುಗಳು, ನಿರ್ಬಂಧಗಳು ಇರ್ಲಿಲ್ಲ ಅಲ್ಲ? ಸ್ವತಂತ್ರವಾಗಿದ್ರಲ್ಲ? ಹೌದಾ? ಇಲ್ಲ, ಸೈಲೆಂಟ್ ಆಗಿದ್ದೀರ? ಹೌದಾ ಇಲ್ವಾ? ಮದುವೆ ಆಗ ಮೊದಲು ಬಹಳ ಸ್ವತಂತ್ರ ಇತ್ತಪ್ಪ. ಮದುವೆ ಆದ್ಮೇಲೆ ಎಲ್ಲ ಒಂಥರ ಸ್ವತಂತ್ರ ಎಲ್ಲ ಹೋದಂಗಾಯ್ತು. ಕರೆಕ್ಟ್. ಇವಾಗ ದೇವ್ರ ಬಳಿ ಬರ್ಲಿಕ್ಕೂ ಯೌವನಸ್ಥರು ಹಂಗೆ ಹೇಳ್ತಾರೆ, ಅಯ್ಯೋ ದೇವ್ರ ಹತ್ರ ಬೇಡಪ್ಪ, ನಾವು ಆರಾಮಾಗಿದ್ದೀವಿ ಲೋಕದಲ್ಲಿ, ಯಾಕೆ ದೇವ್ರ ಹತ್ರ ಬಂದ್ರೆ ನಾವು ಇನ್ನೂ ಕಷ್ಟ ಆಗ್ಬಿಡುತ್ತೆ. ನೋಡಿ, ಅದೇ ಸೇಮ್. ಅಂದ್ರೆ ಅವಾಗ ಅವರು ಪರೀಕ್ಷೆಗೆ ಒಳಪಟ್ಟಿಲ್ಲ ಅಂತ ಅರ್ಥ.
ಸೊ ಇವಾಗ ಅವರು ನಿಜವಾಗ್ಲೂ ದೈವಿಕರು ಅಂತ ಗೊತ್ತಾಗೋದು ಯಾವಾಗ ಅವರು ಕಟ್ಟುನಿಟ್ಟಿಗೆ ಒಳಪಟ್ಟಾಗ. ಇವಾಗ ಇಲ್ಲಿ ನೋಡಿ, ಯಾಕೆ ದೇವರು ಮೋಶೆಯನ್ನ ಆರಿಸ್ಕೊಂಡ್ರು? ಯಾಕೆಂದ್ರೆ ಅವನು ಅಷ್ಟೊಂದು ಮುರಿದು ಹೋದ ಮನುಷ್ಯನಾಗಿದ್ದ. ಅವ್ನು ಹೇಳ್ದೇವ್ರೆ, ನಾನು ನಿನ್ನ ಹತ್ರ ಬಂದ್ಬಿಡ್ತೀನಿ ಸ್ವಾಮಿ, ನನ್ನನ್ನ ಕಾಪಾಡು, ನನ್ನನ್ನು ನಡೆಸು, ನೀನ್ ಹೇಳ್ದಂಗೆ ಹೇಳ್ತೀನಿ, ನನ್ಗೆ ಏನೂ ಬೇಡ. ನೋಡಿ ಆ ಪರಿಸ್ಥಿತಿ. ಅಷ್ಟು ಬರಕ್ಕೆ ಎಷ್ಟು ವರ್ಷ ಆಯ್ತು ಅವನ್ಗೆ? ಎಷ್ಟು ವರ್ಷ? 80 ವರ್ಷ. 80 ವರ್ಷ ಆದ್ಮೇಲೆ ಅವನಿಗೆ ಅವನು ಮುರಿದಂತ ವ್ಯಕ್ತಿ. ದೇವ್ರೆ ನೀ ಏನ್ ಹೇಳಿದ್ರು ನಾ ಮಾಡ್ತೀನಿ, ಆದ್ರೂ ನನಗ್ ಭಯ. ದೇವ್ರು ಹೇಳ್ತಾರೆ, ಇಲ್ಲಿ ನೀನ್ ಹೋಗಿ ಮಾತಾಡಪ್ಪ, ನನ್ ಧೈರ್ಯ ಇಲ್ಲ. ನಾನು ಹೇಳ್ತೀನಿ, ನಾನು ಏನ್ ಹೇಳ್ತೀನಿ ಅದನ್ನ ಹೇಳು. ಇಲ್ಲ ಇಲ್ಲ, ನನಗ್ ಧೈರ್ಯ ಇಲ್ಲ, ಭಯ. ಸರಿ, ಹಾಗಿದ್ರೆ ಆರೋ ನನ್ ಕರ್ಕೊಂಡು ಹೋಗು. ನೋಡಿ ಈ ತರ ಮುರಿದ ಮನುಷ್ಯ. ನೀವ್ ಹೇಳ್ದಂಗೆ ನಾ ಮಾಡ್ತೀನಿ ಸ್ವಾಮಿ. ಅದಕ್ಕೆ ದೇವರು ತನ್ನ ಗುಡಾರವನ್ನ ಕಟ್ಲಿಕ್ಕೆ ಭೂಮಿ ಮೇಲೆ ಯಾರು ಸಿಕ್ಕಿಲ್ಲ, ಒಬ್ಬನೇ ಮನುಷ್ಯ ಸಿಕ್ಕಿದ್ದು. ಹೇಳ್ದಂಗೆ ನಾ ಮಾಡ್ತೀನಿ ಸ್ವಾಮಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀವು 25ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ನೀವು ಓದ್ಕೊಂಡು ಹೋದ್ರೆ ಎಷ್ಟು ಸಲ ಹೇಳುತ್ತೆ, ಕರ್ತನು ಆಜ್ಞಾಪಿಸಿದಂತೆ ಆತನು ಮಾಡಿದನು, ಕರ್ತನು ಆಜ್ಞಾಪಿಸಿದಂತೆ ಆತನು ಮಾಡಿದನು. ಇವಾಗ ಕುಟುಂಬಗಳು ನೋಡಿ, ಎಲ್ಲ ಕಟ್ಟುನಿಟ್ಟು ಸ್ವತಂತ್ರ ಇಲ್ಲ ಅನ್ಕೊಂತೀವಲ್ಲ, ಅಲ್ಲೇ ಪರೀಕ್ಷೆ ಮಾಡೋದು ದೇವ್ರು. ದೇವ್ರ ಹತ್ರ ಬರಕ್ಕೆ ಕಟ್ಟುನಿಟ್ಟು ಅನ್ಕೊಂತಾರೆ ಯವನಸ್ಥರು. ಯಾಕೆ ಹೊಸದಾಗಿ ಹುಟ್ಟಿಲ್ಲ ಅಂದ್ರೆ ಹಂಗ ಅನ್ಸುತ್ತ ಅವ್ರಿಗೆ. ಓ, ದೇವ್ರ ಹತ್ರ ಬಂದ್ರೆ ಇದ್ ಮಾಡ್ತಾರೆ. ಹೆಂಗೆ ಗೊತ್ತಾ, ಮಕ್ಕಳು ಅನ್ಕೊಂತಾರಲ್ಲ, ಅಯ್ಯೋ ನಮ್ಮ ಅಪ್ಪ ಅಮ್ಮ ತುಂಬಾ ಕಂಟ್ರೋಲ್ ಮಾಡ್ತಾರಪ್ಪ, ಅವ್ರು ಹೇಳ್ದಂಗೆ ಕೇಳ್ಬೇಕು, ಯಾವಾಗ ಈ ಮನೆ ಬಿಟ್ಟು ಹೋಗ್ತೀನೋ ಅಂತ ಅನ್ಸುತ್ತಲ್ಲ ಮಕ್ಳಿಗೆ. ನಿಮ್ಗೂ ಮಕ್ಕಳಾಗಿದ್ದಾಗ ಹಂಗ ಅನ್ಸ್ತಾ ಇತ್ತಾ? ಈ ಮನೆ ಬಿಟ್ಟು ಯಾವಾಗಪ್ಪ ಹೋಗ್ತೀನಿ ಅಂತ. ಮನೆ ಬಿಟ್ಟು ಹೋದ್ಮೇಲೆ ಮದುವೆ ಆಗ್ಬಿಡ್ತು, ಇವಾಗ ಏನದು ಬಾಂಡ್ಲಿಯಿಂದ ಬೆಂಕಿ ಇದ್ದಂಗ ಆಯ್ತು. ಸೊ ಹಂಗೆ. ಆದ್ರೆ ಇದರಿಂದ ಹೆಂಗೆ ಬಿಡುಗಡೆ ಸಿಗೋದು? ನೀವು ಆತ್ಮೀಕರು ಯಾವಾಗ ಆಗೋದು ಅಂದ್ರೆ ಇದೆಲ್ಲ ಪರಿಸ್ಥಿತಿಗಳನ್ನ ದೇವರ ಶಕ್ತಿಯಿಂದ ಎದುರಿಸಿದಾಗ ಮಾತ್ರ. ಬಜಾಕ್ ಹೇಳಿದ್ ಬಹಳ ಸಲ ನಾನು ಕೇಳಿದೀನಿ. ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ಒಬ್ಬ ಯವನಸ್ಥನು ಬಹಳ ಆಸಕ್ತಿ ಇದ್ದವನು, ಝೀಲ್, ತುಂಬಾ ಆಸಕ್ತಿ ಇದೆ. ನಾನು ಓಕೆ ಒಂದ್ ಮಟ್ಟಕ್ಕೆ, ಆದ್ರೆ ಅವ್ನು ನಿಜವಾಗ್ಲೂ ಆತ್ಮಿಕ ಜವಾಬ್ದಾರಿ ಕೊಡ್ಬೋದಾ? ನನಗ್ ಭಯ. ಅದೇ ಒಬ್ಬ ಮದುವೆ ಆದವನು, ಅವನು ಮುರಿಯಲ್ಪಡ್ತಾನೆ, ಆವಾಗ ಆತ್ಮಿಕ ಜವಾಬ್ದಾರಿ ಕೊಡ್ಬೋದು. ಅದರಲ್ಲೂ ಇಬ್ರು ಮಕ್ಕಳಾದ್ರು, ಆವಾಗ ಮಕ್ಕಳನ್ನ ಹೆಂಗ್ ಬೆಳೆಸ್ತಾನೆ? ನಿಜವಾದ ದೇವ್ರ ಕೃಪೆ ಇದೆಯಾ? ದೇವ್ರ ಶಕ್ತಿ ಇದೆಯಾ? ದೇವರ ಸಹಾಯ ಸಿಗ್ತಾ ಇದೆಯಾ ಈ ಮನುಷ್ಯನಿಗೆ? ಮಕ್ಕಳಿಗೆ 5 ವರ್ಷ ಆಯ್ತು, ಓಕೆ, ಒಂದು ಮಟ್ಟಕ್ಕೆ ಓಕೆ. 10 ವರ್ಷ ಆಯ್ತು ಮಕ್ಕಳಿಗೆ, ಒಂದು ಮಟ್ಟಕ್ಕೆ ಓಕೆ. 15 ವರ್ಷ ಆಯ್ತು, 20 ವರ್ಷ ಆಯ್ತು. ಅವಾಗ ನನಗೆ ಕಾಣಿಸುತ್ತೆ ಕ್ಲೀನ್ ಆಗಿ, ಓ, ಈ ಮನುಷ್ಯನಿಗೆ ದೇವರು ನಿಜವಾಗ್ಲೂ ಸಹಾಯ ಮಾಡ್ತಾ ಇದ್ದಾರಾ ಇಲ್ವಾ? ನೋಡಿ ಹಂಗೆ. ನೋಡಿ ಇದಕ್ಕೆ ಯಾಕೆ ಎಲ್ಲ ಪರಿಸ್ಥಿತಿ ನಾವ್ ಅನ್ಕೊಂತೀವಿ, ಓ ಇದೆಲ್ಲ ಏನ್ ಕಷ್ಟ, ಅನಾನುಕೂಲ. ಈ ಅನಾನುಕೂಲ ಕಷ್ಟಗಳ ಮಧ್ಯದಲ್ಲೇ ದೇವರು ನಮ್ಮನ್ನ ಪರೀಕ್ಷಿಸು. ಅದಕ್ಕೆ ದೇವರು ಹೇಳ್ತಾರೆ, ಯೇಸು ಸ್ವಾಮಿ ಹೇಳಿದ್ರು, ನಿಮ್ಮ ಶತ್ರುಗಳನ್ನ ಹಾಗೆ ಮಾಡಿ ಅಂತ ಹೇಳಿದ್ರಲ್ಲ, ಹೌದಾ? ನೋಡಿ, ಅಯ್ಯಯ್ಯೋ, ಶತ್ರುನಾ? ನಿಮ್ಗೆ ಯಾರು ಶತ್ರುಗಳು ಇಲ್ಲ ಅಂತಲ್ಲ. ಶತ್ರುಗಳು ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಪ್ರೀತಿ ಮಾಡೋದು ಎಷ್ಟು ಕಷ್ಟ ಅಂತ. ಒಂದೊಂದ್ಸಲ ಯಾರೋ ಒಬ್ಬ ಗಂಡ ಹೇಳಿದ್ನಂತ, ಓಕೆ ಬ್ರದರ್, ನಾನು ಹೆಂಡತಿನ ಪ್ರೀತಿಸ್ತೇನೆ. ಹೌದಾ, ಯಾಕೆ? ಯೇಸು ಸ್ವಾಮಿ ಹೇಳಿದ್ರಲ್ಲ, ಶತ್ರುನ್ ಪ್ರೀತಿಸು ಅಂತ. ನೋಡಿ ಹಂಗೆ. ಹಂಗ ಈ ನಾವು ಯಾಕೆ ಪ್ರೀತಿಸ್ತೀವಿ ಅಂದ್ರೆ, ದೇವರು ನಮ್ಮ ಹೃದಯದಲ್ಲಿ ಕೃಪೆ ಕೊಡ್ತಾರೆ ಪ್ರೀತಿಸಕ್ಕೆ, ಅದಕ್ಕೆ ಪ್ರೀತಿಸ್ತೀವಿ. ಕೃಪೆ ಕೊಟ್ಟಿಲ್ಲ ಅಂದ್ರೆ ನಮಗ್ ಶತ್ರುನೆಲ್ಲ ಗಂಡ ಹೆಂಡತಿನ ಪ್ರೀತಿಸಕ್ಕೂ ಕಷ್ಟ ಅಲ್ವಾ? ನಮ್ಮ ಅನಾನುಕೂಲ, ಎಲ್ಲ ಅನಾನುಕೂಲ ಅಂತ. ಸೊ ಅದಕ್ಕಾಗಿ ದೇವರು ನಮ್ಮನ್ನ ಪರೀಕ್ಷಿಸ್ಲಿಕ್ಕೆ ಅಥವಾ ಆತನ ಮೇಲೆ ಹಾಕೊಳ್ಳಿಕ್ಕೆ, ನಿಜವಾಗ್ಲೂ ನಾವು ದೀನರ ಅಂತ ಗೊತ್ತಾಗ್ಲಿಕ್ಕೆ ನಮ್ಗೆ ಪರಿಸ್ಥಿತಿಗಳನ್ನ ಅನುಮತಿಸ್ತಾನೆ. ಈ ಮದುವೆ ಆಗೋದು ಬಹಳ ದೊಡ್ಡ ಆಶೀರ್ವಾದ. ಮಕ್ಕಳು ಸ್ಕೂಲ್ಗೆ ಹೋದಂಗೆ, ಸರಿ, ಸ್ಕೂಲ್ಗೆ ಹೋದಾಗ ಓಕೆ, ಯವನಸ್ಥರಾಗಿದ್ದಾಗ, ಹೊಸದಾಗಿ ಹುಟ್ಟಿದಾಗ ಪ್ರೈಮರಿ,
ಪ್ರಾಥಮಿಕ ಶಾಲೆ 1ರಿಂದ 4. ಸೊ ಈ 5ರಿಂದ 6 ಜವಾಬ್ದಾರಿಗಳು. ಆಮೇಲೆ 8ರಿಂದ 10 ಇದೆಯಲ್ಲ, ಅದು ಮದುವೆ ಅಂತ ಹೇಳ್ಬೋದು. ಇದು ಇನ್ನೂ ಕಷ್ಟ. ಅಲ್ಲಿ ಪಾಸ್ ಆಗ್ಬಿಟ್ಟು ಮಕ್ಕಳು ಒಳೆಯುವಾಗ ಆಮೇಲೆ ಕಾಲೇಜು. ಇದು ಆತ್ಮಿಕ. ಅಲ್ಲೆಲ್ಲ ಪರೀಕ್ಷೆ, ಎಷ್ಟು ಪರೀಕ್ಷೆಗಳಿದೆ ಮಕ್ಕಳಿಗೆ, ಟೆಸ್ಟ್ಗಳಿರುತ್ತೆ. ಕಷ್ಟ. ಅಸಾಧ್ಯನ ಒಂದೊಂದ್ಸಲ ಅಸಾಧ್ಯ ಅನ್ಸುತ್ತೆ. ಬಟ್ ಆದ್ರೆ ದೇವರ ಕೃಪೆ ಯಾರಿಗಿದೆ ಅವರು ಜಯ ಗಳಿಸ್ಲಿಕ್ಕೆ ಸಾಧ್ಯವಾಗ. ಇನ್ನೊಂದು ವಚನ, ರೋಮ 12 ಒಂದು ವಚನ. ರೋಮ 12, 4, 5, 6 ಯಾರದು ಓದ್ತೀರ? ಮುಂದೆ ಹೇಳುತ್ತೆ, ಅದು ಸಭಾ ಸೇವೆಯ ರೂಪವಾಗಿದ್ದರೆ ಸಭಾ ಸೇವೆಯನ್ನು ಮಾಡುತ್ತಾ ಇರೋಣ. ಬೋಧಿಸುವವನು ಬೋಧಿಸುವುದರಲ್ಲಿಯೂ, ಬುದ್ಧಿ ಹೇಳುವನು ಬುದ್ಧಿ ಹೇಳುವುದರಲ್ಲಿಯೂ ನಿರತನಾಗಿರಲಿ. ದಾನ ಕೊಡುವವನು ಯಥಾರ್ಥ ಮನಸ್ಸಿನಿಂದ ಕೂಡಲಿ. ಹಿರಿತನವನ್ನು ನಡೆಸುವವನು ಆಸಕ್ತಿಯಿಂದ ನಡೆಸಲಿ. ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನೋಡಿ, ಇದರಿಂದ ನಾವು ಇದು ಸಭೆ ಬಗ್ಗೆ ಹೇಳ್ತಾ ಇದ್ದೆ. ನಾನು ಇದನ್ನ ಕುಟುಂಬಕ್ಕೆ ಹೇಳಿ. ನೋಡಿ, ಪ್ರೀತಿಯಲ್ಲಿ ಬೆಳೆಯೋದು ಅಂದ್ರೆ ಇದು. ಪ್ರೀತಿಯಲ್ಲಿ ಬೆಳೆಯೋದು. ನಾವು ಯಾಕೆ ಪ್ರೀತಿಯಲ್ಲಿ ಬೆಳಿಬೇಕು? ನಾವು ಒಂದೇ ದೇಹವಾಗಿದ್ದೇವೆ. ನೋಡಿ, ಅದಕ್ಕೆ ಸಭೆಗೆ ಅನ್ವಯಿಸುತ್ತೆ ಅದು ನಂತರ. ಬಟ್ ಆದ್ರೆ ಮೊದಲು ಪ್ರಾರಂಭ ಆಗೋದಲ್ಲಿ ಸಹೋದರ ಹೇಳ್ತಾ ಇದ್ರು, ಕುಟುಂಬಗಳು ಬಲವಾಗಿದ್ರೆ ಸಭೆನೂ ಬಲವಾಗಿರುತ್ತೆ. ಕುಟುಂಬಗಳು ಬಲವಾಗಿರೋದು ಯಾವಾಗ? ಗಂಡ ಹೆಂಡತಿ ನಾವು ಒಂದೇ ದೇಹವಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ. ನೋಡಿ, ಇದು ಬಲಗೈ, ಇದು ಎಡಗೈ, ಎರಡು ಬೇರೆ ಬೇರೆ ಕೆಲಸ ಮಾಡುತ್ತೆ. ಈ ಕೈ ಯಾವತ್ತಾರು ಬೇಜಾರು ಮಾಡ್ಕೊಂಡಿದ್ಯಾ? ಏನಪ್ಪಾ ಆ ಕೈ ಸೈನ್ ಚೆಕ್ ಎಲ್ಲ ಸೈನ್ ಮಾಡುತ್ತೆ, ಒಳ್ಳೆ ಒಳ್ಳೆ ಕೆಲಸ ಮಾಡುತ್ತೆ, ಊಟ ಮಾಡುತ್ತೆ, ಎಲ್ಲ ಕೆಲಸ, ಇಂಪಾರ್ಟೆಂಟ್ ಕೆಲಸ ಇದ್ ಮಾಡುತ್ತೆ, ಎಲ್ಲ ಕೆಟ್ಟ ಕೆಲಸ ಈಗ ಕೈ ಮಾಡ್ಬೇಕು ಅಂತ ಯಾವಾಗ ಬೇಜಾರು ಮಾಡ್ಕೊಂಡಿದ್ಯಾ? ಬಹಳ ಸಂತೋಷವಾಗಿದೆ. ಯಾವಾಗಾದ್ರೂ ಈ ಬಲಗೈಗೆ ಏಟು ಬಿದ್ದಾಗ ಎಡಗೈ ಇವಾಗ ನನ್ ಚಾನ್ಸು, ಏನು ಮಾಡಲ್ಲ, ಹೋಗು, ನಿನ್ಗೆ ನೀನ್ ಏನಾದ್ರು ಮಾಡ್ಕೊ ಅಂತ ಹೇಳ್ತಾ ಎಡಗೈ. ನೋಡಿ, ಬಲಗೈಗೆ ಏಟು ಬಿದ್ದಾಗ ಎಡಗೈಯ ಹೆಲ್ಪ್ ಮಾಡೋದು. ನೋಡಿ, ಹಂಗೆ. ಆದ್ರೆ ಎರಡು ವ್ಯತ್ಯಾಸವಾದ ಕೆಲಸ. ನಿಮ್ಗೆ ಹಂಗ ಅನ್ಸಿದ್ಯಾ? ಗಂಡ ಹೆಂಡತಿ ಮಧ್ಯದಲ್ಲಿ ನಾವು ಒಂದೇ ಅಂಗವಾಗಿದ್ದೀವಿ. ನಿನ್ ಕೆಲಸ ನೀ ಮಾಡು, ನನ್ ಕೆಲಸ ನಾ ಮಾಡ್ತೀನಿ, ನಾನ್ ನಿನಗೆ ರೆಸ್ಪೆಕ್ಟ್ ಕೊಡ್ತೀನಿ, ನಿನ್ಗೆ ಅದನ್ನ. ಈ ಒಂದು ಪ್ರೀತಿ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ದೇವರು ನಮ್ಮನ್ನ ಅಂಗವಾಗಿ ಒಂದು ಮಾಡಿದ್ದಾರೆ. ನಾವು ಒಂದೇ ದೇಹ ಹೇಳುತ್ತೆ, ನಾವು ಒಂದೇ ದೇಹ ಬಹಳ ಅಂಗಗಳಾಗಿದ್ದೇವೆ. ಮತ್ತೆ 8ನೇ ವಚನ, ಬೋಧಿಸೋನು ಬೋಧಿಸ್ಲಿ, ಬುದ್ಧಿ ಹೇಳೋನು ಬುದ್ಧಿ ಹೇಳಲಿ, ದಾನ ಕೊಡುವನು ದಾನ ಮಾಡ್ಲಿ. ಅದ್ ಕಡೆಗೆ ಏನ್ ಹೇಳುತ್ತೆ? ಕಷ್ಟದಲ್ಲಿರುವವರಿಗೆ ಉಪಕಾರ ಮಾಡುವವನು ಸಂತೋಷವಾಗಿ ಮಾಡಲಿ. ನೋಡಿ, ಗಂಡ ಹೆಂಡತಿ ಕೆಲಸ ಅದು. ನನ್ನ ಹೆಂಡತಿ ಕಷ್ಟದಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಹೆಂಡತಿ ಗಂಡ ಕಷ್ಟದಲ್ಲಿದ್ರೆ ಹೆಂಡತಿ ಹೆಲ್ಪ್ ಮಾಡಿ. ಇದು ಹೆಲ್ಪ್ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ ಪ್ರೀತಿಯಲ್ಲಿ ಬೆಳೆಯೋದು ಅಂತ. ಯೇಸು ಸ್ವಾಮಿ ಹಂಗೆ. ಯೇಸು ಸ್ವಾಮಿ ಬೋಧನೆ ಮಾಡಿದ್ರು. ಪೇತ್ರ ಕುಂತ್ಕೊಂಡಿದ್ದ. ಪೇತ್ರನಿಗೆ ಏನ್ ಮಾಡಿದ್ರು? ಬೋಧನೆ ಮಾಡಿದ್ರು. ಆಮೇಲೆ ಇನ್ನೊಂದ್ಸಲ ಪೇತ್ರ, ನೀನು ಹೋಗ್ಬೇಕಾ? ಎಲ್ಲರೂ ಹೋದ್ರು. ಆಮೇಲೆ ಎಲ್ಲ ಹೋಗ್ಬಿಟ್ಟು, ನೀನು ಹೋಗು. ಅಯ್ಯೋ, ನಾನೆಲ್ಲಿ ಹೋಗ್ಲಿ? ನಿನ್ನ ಹತ್ರ ಜೀವ ಉಳ್ಳ ವಾಕ್ಯಗಳಿದ್ದು. ಹಂಗಿದ್ರೆ ಇರು. ಅವ್ರು ಇನ್ನೊಂದ್ಸಲ ಏನ್ ಹೇಳ್ತಾರೆ? ಸೈತಾನನ್ನೇ ನನ್ನ ಬಿಟ್ಟು ತೊಲಗು. ಅಯ್ಯಯ್ಯೋ, ನೋಡಿ ಏನೆಲ್ಲ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಪ್ರೀತಿಸ್ತಾರೆ, ಒಂದ್ ಕಡೆ ಕರೀತಾರೆ, ಒಂದ್ ಕಡೆ ಸೈತಾನನ್ನೇ ಅಂತಾರೆ, ಒಂದ್ ಕಡೆ ಹೋಗು ಅಂತಾರೆ. ಆಮೇಲೆ ಒಂದ್ ಟೈಮಲ್ಲಿ
ನಾನ್ ನಿನ್ ಕಾಲ್ ತೊಳಿತೀನಿ ಅಂತಾರೆ. ಇನ್ನೊಂದ್ಸಲ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಕೊಡ್ತಾರೆ. ಸಿ, ಎಲ್ಲ ಮಾಡ್ತಾರೆ, ಎಲ್ಲ ಕರೆಕ್ಷನ್ ಮಾಡ್ತಾರೆ, ಪ್ರೀತಿನೂ ತೋರಿಸ್ತಾರೆ, ಬ್ರೇಕ್ಫಾಸ್ಟ್ ಮಾಡಿ ಕೊಡ್ತಾರೆ ಅವ್ರಿಗೆ. ಅದು ಪುನರುತ್ಥಾನ ಆದ್ಮೇಲೆ. ಇದು ಅಂಗ ಅಂದ್ರೆ ಹಂಗೆ ಗಂಡ ಹೆಂಡತಿ ಹಂಗಿರ್ಬೇಕು. ಗಂಡ ಹೆಂಡತಿ ಹಂಗಿರ್ಬೇಕಂದ್ರೆ ನನ್ ಜವಾಬ್ದಾರಿ ನಾ ಮಾಡ್ತೀನಿ. ಗಂಡನಾದವನು ನಾನು ಪ್ರೀತಿಸ್ತೇನೆ ನನ್ನ ಹೆಂಡತಿನ, ಏನೇ ಆಗ್ಲಿ, ಆಕೆ ಏನಾದ್ರೂ ಆಗಿರ್ಲಿ ನಾನು ಪ್ರೀತಿಸ್ತೀನಿ. ಏನು ಜವಾಬ್ದಾರಿ ಗಂಡಂದು? ಗಂಡಂದಿರು ಪ್ರೀತಿಸ್ತೇನೆ. ಇಲ್ಲ ಬ್ರದರ್, ಅವಳು ಸಹಕರಿಸ್ತಾ ಇದ್ದೆ, ಏನಾದ್ರೂ ಮಾಡ್ಲಿ, ಅದ್ ನಮಗ್ ಸೇರಿದ್ದಲ್ಲ. ಆಕೆ ನಾನು ಹೇಳಿದ ಮಾತೆ ಕೇಳಲ್ಲ, ಓಕೆ. ದೇವ್ರ ಏನ್ ಹೇಳಿದ್ರು? ಪ್ರೀತಿಸಿ ಅಷ್ಟು. ಸಹೋದರಿಯರು, ನೀವು ಒಳಪಡ್ಬೇಕು, ಅಂದ್ರೆ ಪಾಪ ಮಾಡ್ಬೇಕು ಅಂತಲ್ಲ, ದೇವ್ರು ಹೇಳಿದ್ ನೀವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು, ನಿಮ್ ಜವಾಬ್ದಾರಿ ಅದು. ದೇವ್ರು ನಿಮ್ಮನ್ನ ನೋಡ್ಕೊಂತಾರೆ. ನಿಮ್ ಗಂಡ ಸರಿ ಇದ್ರೆ ನಾ ಮಾಡ್ತೀನಿ. ಅವ್ನ್ ಚೆನ್ನಾಗಿ ಮಾತಾಡಿದ್ರೆ ಅಡ್ಗೆ ಮಾಡ್ತೀನಿ, ಇಲ್ಲಾಂದ್ರೆ ಅಡ್ಗೆ ಮಾಡಲ್ಲ. ಹಂಗ್ ಮಾಡ್ತೀರ ಯಾರಾದ್ರು? ಆವಾಗ ಅದು ಪ್ರೀತಿ ಅಲ್ಲ. ನಾವು ಪ್ರೀತಿಯಲ್ಲಿ ಬೆಳಿಬೇಕು ಅಂದ್ರೆ ಇದು ನಾನೊಂದು ಅಂಗ, ಈ ನನ್ನ ಗಂಡ ಒಂದು ಅಂಗ, ಹೆಂಡತಿ ಒಂದು ಅಂಗ, ನಾವಿಬ್ರು ಯಾರಿಗೆ ಅಂಗ? ಯೇಸು ಸ್ವಾಮಿ. ನೋಡಿ, ಯೇಸು ಸ್ವಾಮಿ ಭೂಮಿ ಮೇಲಿದ್ದಾಗ ಅವ್ರಿಗೆ ದೇಹ ಇದೆ. ಇವಾಗ ಅವರು ಎಲ್ಲಿದ್ದಾರೆ? ಪರಲೋಕದಲ್ಲಿದ್ದಾರೆ. ಅವ್ರ ದೇಹ ಯಾವುದು? ನಾವೇ. ನಾವು ದೇಹ. ನಮಗೆ ನೋವಾದ್ರೆ ಯೇಸು ಸ್ವಾಮಿಗೂ ನೋವಾಗುತ್ತೆ, ಹೌದಾ? ನೋಡಿ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ. ಆಕಾಶವಾಣಿ ಆಗುತ್ತೆ 4ನೇ ವಚನದಲ್ಲಿ. ಅಲ್ಲಿ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಅಂತ. 5ನೇ ವಚನ, ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ಏನು ಹೇಳಿದ್ರು? ನೀನು ಹಿಂಸೆ ಪಡಿಸುವ ಯೇಸುವೆ. ಇವಾಗ ಪೌಲ ಯೇಸು ಸ್ವಾಮಿಗೆ ಹಿಂಸೆ ಮಾಡಿದ್ರ? ಯೇಸು ಸ್ವಾಮಿಗೆ ಏನಾದ್ರು ಚುಚ್ಚಿದ್ರ, ಹೊಡೆದ್ರ? ಮತ್ ಪೌಲ ಏನ್ ಮಾಡ್ತಾ ಇದ್ದ? ಪೌಲ ಯೇಸು ಸ್ವಾಮಿ ಶಿಷ್ಯರನ್ನ ಸೆರೆಯಲ್ಲಾಗ್ತಾ ಇದ್ದ, ಹಿಡಿದು ಹಿಂಸೆ ಕೊಡ್ತಾ ಇದ್ದ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳಿದ್ರು? ಯಾಕೆ ನನ್ನ ಶಿಷ್ಯರಿಗೆ ಹಿಂಸೆ ಕೊಡ್ತಾ ಇದೀಯ ಅಂತ ಹೇಳಿದ್ರ? ಮತ್ತೆ ಓದಿ, ಏನ್ ಹೇಳಿದ್ರು ಯೇಸು ಸ್ವಾಮಿ? ಗಟ್ಟಿಯಾಗಿ ಹೇಳಿ. ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಅಂತ ಹೇಳಿದ್ರು. ಇವಾಗ ನಿಮ್ಗೆ ಹಿಂಸೆ ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಇವಾಗ ಗಂಡ ಹೆಂಡತಿಗೆ ಹಿಂಸೆ ಕೊಟ್ರೆ ಗಂಡನ್ಗೆ ಏನ್ ಹೇಳ್ತಾರೆ ಯೇಸು ಸ್ವಾಮಿ? ಏನ್ ಹೇಳ್ತಾರೆ ಹೇಳಿ ಸಿಸ್ಟರ್ಸ್, ಗಟ್ಟಿಯಾಗಿ. ಯೇಸು ಸ್ವಾಮಿ ಹೇಳ್ತಾರೆ, ನನ್ಗೆ ಯಾಕೆ ಹಿಂಸೆ ಕೊಡ್ತಾ ಇದೀಯಾ? ಹೆಂಡತಿ ಯಾರು ಗಂಡನ್ಗೆ ಹಿಂಸೆ ಕೊಟ್ರೆ ಗಂಡ ಹೆಂಡತಿಗೆ ಏನ್ ಹೇಳ್ತಾರೆ ಯೇಸು ಸ್ವಾಮಿ? ನನ್ಗೆ ಯಾಕೆ ಹಿಂಸೆ ಕೊಡ್ತಾ ಇದೀಯಾ ಅಂತ ಹೇಳಿ. ನೋಡಿ, ಆತರ ಅಂಗಗಳು ಅಂದ್ರೆ ಅದು ನಾವು ಹಂಗ ನೋಡಿದೀವ? ಯಾವಾಗಾರು ನೋಡ್ಬೇಕು. ನಮ್ಗೆ ನಾವು ಅಂಗಗಳಾಗಿದ್ದೇವೆ, ಒಂದೇ ಅಂಗಗಳ. ಅದು ಮೊದಲನೇದಾಗಿ, ಆವಾಗ ಅದು ಹೆಲ್ಪ್ ಆಗುತ್ತೆ ನಾವು ಹೇಳಿಕ್ಕೆ. ಇನ್ನೊಂದು ವಚನ, 1 ಕೊರಿಂಥ 12. ಒಂದು ಕೊರಿಂಥ 12ನೇ ಅಧ್ಯಾಯ 15ರಿಂದ 20. ಯಾರಾದ್ರೂ ಓದ್ತೀರಾ? ದೇಹವು ಒಂದು. ನೋಡಿ, ಇದರಿಂದ ಏನ್ ಗೊತ್ತಾಗುತ್ತೆ? ದೇವ್ರು ಹೆಂಗ್ ನೋಡ್ತಾರೆ ಅಂದ್ರೆ, ನೀವು ಯಾವುದೇ ಅಂಗಗಳಿದ್ರು ದೇವ್ರು ನೋಡುವಾಗ ಇಬ್ರು, ಇವಾಗ ಲೋಕದಲ್ಲಿ ಹೇಗ ಅನ್ಸುತ್ತೆ ಅಂದ್ರೆ, ಹೆಂಡತಿ ಗಂಡಂಗ್ ಸಮಾನವಾಗಿರ್ಬೇಕು ಅಂದ್ರೆ ಗಂಡ ಮಾಡೋದ್ ಹೆಂಡತಿ ಮಾಡ್ಬೇಕು, ಆತರ ಇಲ್ಲ. ಬಟ್ ಆದ್ರೆ ದೇವ್ರು ಹಂಗ ನೋಡಲ್ಲ. ನೀವು ಯಾವುದೇ ಅಂಗಗಳಾಗಿದ್ರು ನೀವಿಬ್ರು ಈಕ್ವಲ್ ನನ್ಗೆ.
ನೋಡಿ, ದೇವರು ಗಂಡ ಹೆಂಡತಿ ಅದರ ಸಪರೇಟ್ ಮಾಡೋದಿಲ್ಲ. ದೇವರು ಹೆಂಡತಿ ಆದವಳು ಆಕೆ ಆಕೆ ಜವಾಬ್ದಾರಿನಲ್ಲೇ ದೇವರಿಗೆ ಮೆಚ್ಚುಗೆ ಪಡಿಸ್ಬೋದು. ಗಂಡನಾದವನು ಆತನ ಜವಾಬ್ದಾರಿಯಲ್ಲೇ ದೇವ್ರನ್ನ ಮೆಚ್ಚ. ಸಭೆನಲ್ಲಿ ಕೂಡ ಹಾಗೇನೆ. ಸಭೆನಲ್ಲಿ ಬ್ರದರ್ ನೀವು ಅದು ಮಾಡ್ತೀರಾ, ನಾನು ಅದೇ ಮಾಡಬೇಕು ಹಂಗಿಲ್ಲ. ಎಲ್ಲರಿಗೂ ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ ಸಭೆನಲ್ಲಿ. ಅವರವರ ಜವಾಬ್ದಾರಿನಲ್ಲಿ ಅವರವರು ಯಥಾರ್ಥರಾಗಿರ್ಬೇಕು ಅಥವಾ ನಂಬಿಗಸ್ತರಾಗಿರ್ಬೇಕು. ಓಕೆ, ದೇವರು ನಿಮ್ಮನ್ನೆಲ್ಲ ಈಕ್ವಲ್ ಆಗಿ ನೋಡ್ತಾನೆ. ನೀವು ಯಾರಿಗೂ ಭಯ ಪಡುವಂಥದ್ದಿಲ್ಲ. ಈಗ ಇನ್ನೊಂದು, ನನ್ನ ಗಂಡ ಸಹಕರಿಸ್ತಾ ಇಲ್ಲ, ಪರವಾಗಿಲ್ಲ, ದೇವ್ರಿಗೆ ಬಿಟ್ಬಿಡಿ, ನಿಮ್ಮ ಜವಾಬ್ದಾರಿ ನೀವು ಮಾಡ್ಕೊಡಿ. ಆ ಹೆಂಡತಿ ಸಹಕರಿಸ್ತಾ ಇಲ್ಲ, ನನ್ನ ಹೆಂಡತಿ ಚೇಂಜ್ ಆದ್ರೆ ನಾನು ಒಳ್ಳೆ ಕ್ರೈಸ್ತನ ಆಗ್ಬೋದು, ಹಂಗ ಅನ್ಸಿದ್ಯಾ ನಿಮ್ಗೆ ಯಾವಾಗ? ನನ್ನ ಹೆಂಡತಿ ನನಗೆ ಸಹಕಾರ ಮಾಡಿದ್ರೆ ನಾನು ಒಳ್ಳೆ ಕ್ರೈಸ್ತನ ಆಗ್ಬೋದು ಅನ್ಸಿದ್ಯಾ ನಿಮ್ಗೆ? ನನ್ನ ಹೆಂಡತಿಯಿಂದನೇ ಬ್ರದರ್ ಇಲ್ಲ ಅಂತ ನಾನು ಇನ್ನೂ ಒಳ್ಳೆ ಕ್ರೈಸ್ತನ ಆಗ್ತಾ ಇದ್ದೆ. ನನ್ನ ಗಂಡನಿಂದನೇ ಬ್ರದರ್ ಇಲ್ಲಾಂದ್ರೆ ನಾನು ಚೆನ್ನಾಗಿ ಯೇಸು ಸ್ವಾಮಿನ ಫಾಲೋ ಮಾಡ್ತಾ ಇದ್ದೆ ಅನ್ಸಿದ್ಯಾ ನಿಮ್ಗೆ? ಹಂಗ ನೋಡಕ್ ಹೋಗ್ಬೇಡಿ. ನೀವು ನಿಮ್ಮ ಜವಾಬ್ದಾರಿನ ಪಾಲಿಸಿ, ಪ್ರಾರ್ಥನೆ ಮಾಡಿ. ಅದಕ್ಕಾಗಿ ಇನ್ನೊಂದು ವಚನ, ಪ್ರಸಂಗಿ. ಈ ವಚನ ನಾವು ಮದುವೆಗಳಲ್ಲಿ ಯಾವಾಗ್ಲೂ ನೋಡ್ತಾ ಇರ್ತೀವಿ. ಪ್ರಸಂಗಿ ಜ್ಞಾನೋಕ್ತಿಯ ನಂತರ ಇದೆ. ಪ್ರಸಂಗಿ 4ನೇ ಅಧ್ಯಾಯ 9ನೇ ವಚನ. ಒಬ್ಬನಿಗಿಂತ ಇಬ್ಬರು ಲೇಸು, ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ. ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು. ಇಲ್ಲಿ ನಾನು ಕ್ಲೋಸ್ ಮಾಡಿ ನೋಡಿ. 12ನೇ ವಚನ ಹೇಳುತ್ತೆ, ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು, 3 ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ಇದು ನೀವು ನೆನ್ಪಿಟ್ಕೊಳ್ಬೇಕು. ನಾವು ಬೆಳಗ್ಗೆ ಮಾತಾಡ್ತಾ ಇದ್ದು, ಸೈತಾನ ಎಷ್ಟೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಈ ಲೋಕದಲ್ಲಿ. ಏನು ಅವನ ಉದ್ದೇಶ ಏನು ಅಥವಾ ಅವನ ಗುರಿ ಏನು? ಗುರಿ ಏನಂದ್ರೆ 2ನೇ ಕೊರಿಂಥ 4:4 ಹೇಳುತ್ತೆ, ಎಲ್ಲರೂ ಕುರುಡರಾಗಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಸೈತಾನ ಏನ್ ಮಾಡ್ಬೇಕು? ನಿಮ್ ಮನಸಾಕ್ಷಿಗಳನ್ನ ಹಾಳು ಮಾಡ್ಬೇಕು. ಇವಾಗ ಕುಟುಂಬದಲ್ಲಿ ನಿಮ್ ಮನಸಾಕ್ಷಿ ಹೆಂಗ ಹಾಳು ಮಾಡ್ತಾನೆ? ಒಬ್ರನ್ನೊಬ್ರ ಮೇಲೆ ಬೇಸರ ತಂದ್ಕೊಳ್ಳೋದು, ಕ್ಷಮಿಸದೇ ಇರೋದು, ಹಂಗ ಮನಸಾಕ್ಷಿ ಹಾಳು ಮಾಡ್ಬಿಡ್ತಾನೆ. ಆದ್ರೆ ಇಲ್ಲಿ ಹೇಳುತ್ತೆ ನೋಡಿ, ನೀವಿಬ್ರು ಒಂದೇ ಅಂಗವಾಗಿದ್ದೀರಾ, ನೀವು ಒಬ್ರೊಬ್ರು ಸಹಾಯ ಮಾಡ್ಬೇಕು. ನೋಡಿ, ನಿಮ್ಗೆ ಯಾಕೆ ದೇವರು ಇಬ್ರನ್ನ ಒಟ್ಟಿಗೆ ತಂದಿದ್ದಾರೆ? ದೇವರು ನೀವು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಬೇಕು ಅಂತಾನೆ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀವ್ ಇಬ್ರು ಇದ್ರೆ ನಿಮ್ಗೆ ಲಾಭ. ಹೆಂಗೆ ಅಂದ್ರೆ, ಒಬ್ರು ಬಿದ್ರೆ ಇನ್ನೊಬ್ರು ಎತ್ಬೋದು ಅಂತ. ಇವಾಗ ಒಬ್ರು ಬಿದ್ರೆ ಅಂದ್ರೆ ಅರ್ಥ ಏನು? ಒಬ್ರು ಬಿದ್ರೆ ಅಂದ್ರೆ ಅರ್ಥ ಏನು? ಯೋಚನೆ ಮಾಡಿ. ಇವಾಗ ನಿಮ್ ಗಂಡ ನಿಮ್ ಮೇಲೆ ಕೋಪ ಮಾಡ್ಕೊಂಡ್ರೆ ಅಥವಾ ನಿಮ್ಮ ಹೆಂಡತಿ ನಿಮ್ ಮೇಲೆ ಕೋಪ ಮಾಡ್ಕೊಂಡ್ರೆ ಅದ್ರ ಅರ್ಥ ಏನು? ನಿಮ್ ಸಂಗಾತಿ ಬಿದ್ದಿದ್ದಾಳೆ ಅಥವಾ ಬಿದ್ದಿದ್ದಾನೆ ಅಂತ. ಇವಾಗ ಬಿದ್ದಾಗ ಏನ್ ಮಾಡ್ಬೇಕು? ನೀವು ಸಹಾಯ ಮಾಡ್ಬೇಕು. ಅದಕ್ಕೆ ಅದ್ರ ಬದಲಿಗೆ ನಾವ್ ಏನ್ ಮಾಡ್ತೀವಿ? ಯಾವಾಗ್ಲೂ ನಾವು ಬಿದ್ದೋಗ್ಬಿಡ್ತೀವಿ. ಅದೇ ಕೆಲಸ ಮಾಡ್ತಾ ನೀನ್ ಕೋಪ ಮಾಡ್ಕೊಂತೀಯ, ನಾನು ಕೋಪ ಮಾಡ್ಕೊ. ಗಂಡ ಹೆಂಡತಿ ಎಲ್ಲಿ ಸಹಾಯ ಮಾಡ್ತೀವಿ? ನೋಡಿ, ದೇವ್ರು ಕರೆದಿದ್ದ ಉದ್ದೇಶ ಏನು? ನೀವು ಒಬ್ರಿಗೊಬ್ರು ಸಹಾಯ ಮಾಡ್ಬೇಕು. ಇಲ್ಲಿ ನಾವೇನ್ ಮಾಡ್ತೀವಿ? ನೀನ್ ಬಿದ್ರೆ ನಾನು ಬೀಳ್ತೀನಿ ಅಂತ. ಇಲ್ಲ, ನೀವು ನಿನ್ ಗಂಡ ಸಹಾಯ ಮಾಡ್ತಾ ಅಂದ್ರೆ, ನಿನ್ ಗಂಡ ಕೋಪ ಮಾಡ್ಕೊಂಡ್ರೆ, ಬೇಸರ ಮಾಡ್ಕೊಂಡ್ರೆ, ಅಥವಾ ನಿಮ್ ಹೆಂಡತಿ ಕೋಪ ಮಾಡ್ಕೊಂಡ್ರೆ, ಬೇಸರ ಮಾಡ್ಕೊಂಡ್ರೆ, ನೀವು ಮಾಡ್ಕೊಳ್ಬೇಡಿ. ನೀವು ನಿಂತಿರ್ಬೇಕು, ಆವಾಗ್ಲೇ ಎತ್ತಕ್ಕಾಗದು. ಒಬ್ಬಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಹುದು. 3 ಹುರಿ ಅಂದ್ರೆ ಯೇಸು ಸ್ವಾಮಿನೂ ನಿಮ್ ಜೊತೆ ಇರ್ಬೇಕು. ಆತ್ಮಭರಿತ ಕುಟುಂಬ, ಆತ್ಮಭರಿತ ವ್ಯಕ್ತಿ ಅಂದ್ರೆ ಯಾರು? ಯಾರು ಕ್ರಿಸ್ತನನ್ನ ಹೊಂದಿರ್ತಾರೆ ಅವರು ಆತ್ಮಭರಿತ. ನೀವು ಕೇಳ್ಕೊಳ್ಬೇಕು, ಪವಿತ್ರಾತ್ಮ ಭರಿತನಾಗಿರ್ಬೇಕು. ಸ್ವಾಮಿ, ನನಗಾಗ್ತಾ ಇಲ್ಲ, ನನಗ್ ಕಷ್ಟ, ನನಗ್ ಅಸಾಧ್ಯ ಅನ್ಸಿದ್ಯಾ ನಿಮ್ಗೆ? ಹಂಗೆ ನನ್ನ ಹೆಂಡತಿ ಜೊತೆ ಜೀವನ ಮಾಡಕ್ ಕಷ್ಟ, ನನ್ನ ಗಂಡನ ಜೊತೆ ಜೀವನ ಮಾಡಕ್ ಕಷ್ಟ ಅನ್ಸಿದ್ಯಾ? ಅನ್ಸುತ್ತೆ, ಸಾಧಾರಣ. ಅದು ಹೌದು, ನಾನು ಒಪ್ಕೊಳ್ತೀನಿ. ಕಷ್ಟ ಅಲ್ಲ, ಒಂದೊಂದ್ಸಲ ಅಸಾಧ್ಯ ಅನ್ಸುತ್ತೆ. ಹೌದಾ? ಯಾರೆಲ್ಲ ಯಥಾರ್ಥರಾಗಿದ್ದಾರೆ? ಅಸಾಧ್ಯ, ಹೌದು ಅಸಾಧ್ಯ. ಯಾಕೆಂದ್ರೆ ವ್ಯತ್ಯಾಸವಾಗಿದ್ದೀವಿ. ಆದ್ರೆ ಸೈತಾನನ್ನ ಹೆಂಗೆ ಸೋಲ್ಸೋದು? ದೇವರ ಜೊತೆ ನಮ್ಮ ಜೊತೆಲಿದ್ರೆ, ನಾವು ಪವಿತ್ರಾತ್ಮ ಭರಿತರಾಗಿದ್ರೆ
ಸೈತಾನನ ಕಪಾಳಕ್ಕೆ ಒಂದು ಹೇಟ್ ಕೊಟ್ಟು, ಇವಾಗ ನಿಮ್ಮ ಹೆಂಡತಿನ ನೀವು ಕ್ಷಮಿಸ್ಬೇಕು. ಆ, 1 ಕೊರಿಂಥ 13 ಹೇಳುತ್ತೆ. ನೀವು ಪ್ರೀತಿ ಅಂದ್ರೆ ಏನು? ಸಮಾಧಾನವಾಗಿರೋದು, ಕ್ಷಮಿಸೋದು, ತಪ್ಪುಗಳು ಲೆಕ್ಕ ಇಟ್ಕೊಳ್ದೇ ಇರೋದು, ಸಹಿಸ್ಕೊಳ್ಳೋದು. ಇದೆಲ್ಲ ಮಾಡಿದಾಗ ನಾವು ಏನ್ ಮಾಡ್ತೀವಿ? ಸೈತಾನನ್ಗೆ ಕಪಾಳಕ್ಕೆ ಒಂದು ಏಟ್ ಕೊಡ್ತೀವಿ. ಕ್ಷಮಿಸಿದ್ರೆ, ನೀವು ಗಂಡ ಹೆಂಡತಿ ಕ್ಷಮಿಸಿದ್ರೆ, ಅದು ಸೈತಾನ ಹಂಗೆ ಕಪಾಳಕ್ಕೆ ಕೊಡಕ್ ಒಂದು ಚಾನ್ಸ್. ತಪ್ಪು ಇಬ್ರು ಮಾಡ್ತೀವಿ. ಯಾರು ಪರ್ಫೆಕ್ಟ್ ಇದಾರೆ? ಯಾರಾದ್ರೂ ಇದ್ದಾರೆ ಪರ್ಫೆಕ್ಟ್ ಆಗಿರೋರು ಇಲ್ಲಿ? ಯಾರು ಪೂರ್ಣರಲ್ಲ, ಯಾರು ಪರ್ಫೆಕ್ಟ್ ಇಲ್ಲ. ಎಲ್ಲರಿಗೂ ಬಲಹೀನತೆ ಇದೆ. ಆದ್ರೆ ಈ ಬಲಹೀನತೆಯುಳ್ಳ ಪಾಪಿಗಳನ್ನ, ಇವಾಗ ಪಾಪಿಗಳು ಅಂತ ಹೇಳಿದ್ರೆ ನಾವು ಪಾಪ ಮಾಡೋರು ಅಂತ ಅನ್ಸ್ತಿಲ್ಲ. ಪಾಪಿಗಳಲ್ಲ, ನೀವು ಪಾಪಿಗಳಾಗಿದ್ರಿ, ಇವಾಗ ತೊಳೆಯಲ್ಪಟ್ಟಿದ್ದೀರಾ. ಇವಾಗ ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಾ, ತೊಳೆಯಲ್ಪಟ್ಟವ್ರು ನೀವು. ಇವಾಗ ನೀವು ಒಬ್ರನ್ನೊಬ್ರನ್ನ ಕಾಪಾಡ್ಕೊಂಡ್ರೆ ಸೈತಾನನ್ಗೆ ಕಪಾಳಕ್ಕೆ ಏಟ್ ಕೊಟ್ಟಂಗೆ. ಅದು ಮಾಡಕ್ಕೆ ಇವಾಗ ಯವನಸ್ತ್ರಕ್ಕೆ ಸಾಧ್ಯನಾ? ಯವನಸ್ತ್ರಕ್ಕೆ ಸಾಧ್ಯ ಇಲ್ಲ. ಅದು ಈ ನಿಮಗ್ ಬರೋ ಒಂದು ಕಷ್ಟಗಳಿದೆಯಲ್ಲ, ಈ ಹೋರಾಟಗಳು ಯವನಸ್ತ್ರಕ್ಕೆ ಬರಲ್ಲ. ಅದು ಯವನಸ್ತ್ರ ಏನ್ ಮಾಡ್ತಾರೆ ಗೊತ್ತಾ? ನೀವು ಯವನಸ್ತ್ರಾಗಿದ್ರೆ ಏನ್ ಮಾಡ್ತಾ ಇದ್ರಿ? ಮನೇಲಿ ಗಲಾಟೆ ಅಂದ್ರೆ ಮನೆಯಿಂದ ಆಚೆ ಹೋಗ್ಬಿಡ್ತಾ ಅಲ್ವಾ? ಇಬ್ರು ಅವನ್ ಇಷ್ಟ ಇಲ್ಲ, ದೂರ ಹೋಗ್ಬಿಡಿ. ನೋಡಿ, ದೂರ ಹೋಗ್ಬಿಡ್ಬೋದು ಅವಾಗ ಯವನಸ್ತ್ರಾಗಿದ್ದಾಗ. ಇವಾಗ ನೀವು ದೂರ ಹೋಗಕ್ ಆಗಲ್ಲ. ಯಾಕೆ? ದೇವರು ಅದು ಕಟ್ಟಿದ್ದಾರೆ, ಗಂಟು ಕಟ್ಟಿದ್ದಾರೆ. ಅದರಲ್ಲಿ ನೀವು ದೇವರ ಕೃಪೆಯನ್ನ ಕಂಡುಕೊಳ್ಳಿ. ಅದು ಬಹಳ. ಆದ್ರೆ ಅದಕ್ಕೆ ಶಕ್ತಿ ಇದೆಯಾ ನಮ್ಮಲ್ಲಿ? ಶಕ್ತಿ ಇಲ್ಲ. ಪವಿತ್ರಾತ್ಮನ ಶಕ್ತಿ ಇದ್ರೆ ಮಾತ್ರ ಸಾಧ್ಯ. ಸೊ ಬಹಳಷ್ಟು ಪ್ರಶ್ನೆಗಳಿದೆ. ಪ್ರಶ್ನೆಗಳು ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡೋಣ. ಸೊ ಪ್ರಶ್ನೆಗಳು ಇದೆಲ್ಲ ಮದುವೆಗೆ ಸಂಬಂಧಪಟ್ಟ ಪ್ರಶ್ನೆಗಳೇನ ಗೊತ್ತಿಲ್ಲ. ಕೆಲವೆಲ್ಲ ಜನರಲ್ ಪ್ರಶ್ನೆಗಳಿದೆ. ಪ್ರಶ್ನೆಗಳು ನೋಡಿದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ನಿಮ್ ಮಕ್ಕಳು ನಿಮಗ್ ಪ್ರಶ್ನೆ ಕೇಳಿದ್ರೆ ಖುಷಿ ಆಗುತ್ತಾ ನಿಮ್ಗೆ? ಇದ್ಯಾಕೆ, ಯಾಕೆ ಜೀಸಸ್ನ ನಂಬಬೇಕು? ಜೀಸಸ್ ಎಲ್ಲಿದ್ದಾರೆ? ಈ ತರ ಪ್ರಶ್ನೆಗಳು ಕೇಳ್ತಾರ ಮಕ್ಕಳು? ನೀವು ಹೇಳಿದ್ರೆ ಅದೆಲ್ಲ ಕೇಳ್ಬೇಡ, ಸುಮ್ನೆ ಬಾಯಿ ಮುಚ್ಕೊಂಡು ಸುಮ್ನೆ ಇರೋ, ಹೇಳಿದ ಮಾತು ಕೇಳುವಂತ ಹಂಗ ಹೇಳ್ಬಾರ್ದು. ಪ್ರಶ್ನೆ ಕೇಳುವಾಗ ನೀವು ಸಂತೋಷ ಪಡ್ಬೇಕು. ನೀವು ಹೇಳ್ಬೇಕು, ಈ ಪ್ರಶ್ನೆ ಕೇಳಿದ್ರೆ ನನ್ಗೆ ಸಂತೋಷ. ನಿಮಗೆ ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ, ತಾಯಿ ಅಂದಿರಿಗೆ ಗೊತ್ತಿಲ್ಲ ಅಂದ್ರೆ ಗಂಡಂದಿರಿಗೆ ಕೇಳಿ, ಇಬ್ರಿಗೂ ಗೊತ್ತಿಲ್ಲ ಅಂದ್ರೆ ಹಿರಿಯರಿಗೆ ಕೇಳಿ. ಆದ್ರೆ ಉತ್ತರ ಕೊಡಿ, ಸರಿಯಾದ ಉತ್ತರ ಕೊಡಿ, ಪ್ರಯತ್ನ ಮಾಡಿ. ಅದಕ್ಕೆ ಪ್ರಶ್ನೆಗಳು ಕೇಳಿದಾಗ ದೇವರಿಗೂ ಖುಷಿ ಆಗುತ್ತೆ. ದೇವರನ್ನು ನಂಬಿದ ಮಕ್ಕಳಿಗೆ ಯಾಕೆ ಕಾಯಿಲೆಗಳು ಮತ್ತು ರೋಗಗಳು ಬರುತ್ತವೆ? ಇದನ್ನು ಅನುಮತಿಸುವವರು ಯಾರು? ನೋಡಿ, ದೇವರ ಅನುಮತಿ ಇಲ್ಲದೆ ಯಾವುದು ಆಗುದಿಲ್ಲ. ಒಂದು ವಚನ ಓದ್ಕೊಳ್ಳೋಣ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಯಾರಾದ್ರೂ ಓದಿ. ನೋಡು, ದೇವರು ನಂಬಿಗಸ್ತನು, ನಿಮಗೆ ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ. ಅಂದ್ರೆ ಯಾರು ಅನುಮತಿಸೋದು ನಿಮ್ಗೆ? ನೀವು ದೇವರ ಮಕ್ಕಳಾಗಿದ್ರೆ. ಇವಾಗ ನೀವು ಮನಸಾಕ್ಷಿ ಕೆಡ್ಸ್ಕೊಂಡಿದ್ರೆ ನೀವ್ ಎಲ್ಲಿದ್ದೀರಾ? ಕತ್ಲೆಯಲ್ಲಿದ್ದೀರಾ. ಕತ್ಲೆಯಲ್ಲಿ ಇದ್ದಾಗ ಯಾರು ಕತ್ಲೆಯ ಅಧಿಕಾರಿ? ಸೈತಾನ. ಆವಾಗ ದೇವರು ಹೆಲ್ಪ್ ಮಾಡಕ್ ಆಗಲ್ಲ. ಒಂದು ಉದಾಹರಣೆ ಅಂದ್ರೆ, ನೀವು ನಡ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ಬಿಟ್ರೆ ಭಾರತದ ಸೈನ್ಯ ನಿಮ್ಮನ್ನ ಕಾಪಾಡುತ್ತಾ? ಆಗಲ್ಲ. ಹಂಗೆ ನಾವು ಸೈತಾನನ ಕ್ಷೇತ್ರಕ್ಕೆ ಹೋದ್ರೆ ಅವನ್ ಕಂಟ್ರೋಲ್ ಮಾಡ್ತಾನೆ. ಅವಾಗ ಏನಂದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ಬೋದು. ಹೇಗೆ? ಮಾನಸಾಂತರ ಪಟ್ಟು ದೇವರ ಜೊತೆ ಸರಿ ಮಾಡಿಕೊಂಡು ಮತ್ತೆ ಕ್ರಿಸ್ತನ ರಕ್ತದಿಂದ ಹೃದಯವನ್ನ ಶುದ್ಧಿಪಡಿಸ್ಕೊಂಡು ಮತ್ತೆ ಬೆಳಕಿಗೆ ಬಂದ್ಬಿಡ್ಬೋದು. ಆ ಸಾಧ್ಯತೆ ಇದೆ. ಆದ್ರೆ ಬೇಗ ಬರ್ಬೇಕು. ಬೇಗ ಬಂದಿಲ್ಲ ಅಂದ್ರೆ ಸೈತಾನ ಏನ್ ಮಾಡ್ತಾನೆ? ನಿಮ್ ಮನಸಾಕ್ಷಿನ ಇನ್ನೂ ಕೆಡ್ಸಿ ನಿಮ್ ಮನಸಾಕ್ಷಿನ ಒಂದು ಗಟ್ಟಿ ಅಥವಾ ಕತ್ಲೆ ಮಾಡ್ಬಿಡ್ತಾನೆ, ಕುರುಡ್ರನ್ನಾಗಿ ಮಾಡ್ಬಿಡ್ತಾನೆ. ಅವಾಗ ದೇವರೇ ನಿಮಗೆ ಸಹಾಯ ಮಾಡಕ್ಕಾಗಲ್ಲ. ಆದ್ರೆ
ನಿಮ್ ಮನಸ್ಸಾಕ್ಷಿ ಶುದ್ಧವಾಗಿದ್ರೆ ದೇವ್ರ ಕಷ್ಟನ ಅನುಮತಿಸ್ತಾರಲ್ಲ. ಇವಾಗ ನೀವು ಮದುವೆ ಆಗಿದ್ದೀರಲ್ಲ, ಮದುವೆ ಆದಾಗ ಕಷ್ಟ ಆಯ್ತಾ? ಮದುವೆ ಆದ್ಮೇಲೆ ಕಷ್ಟ ಆಯ್ತಾ? ಯಾರೆಲ್ಲ ಕೈ ಎತ್ತ ಕೇಳಲ್ಲ ನಾನು. ಸೊ ಕಷ್ಟ ಯಾರು ಕೊಟ್ರು, ಯಾರು ಅನುಮತಿಸಿದ್ರು? ದೇವರು ಶೋಧನೆಯನ್ನ ಕೊಡೋದಿಲ್ಲ, ಶೋಧನೆಯನ್ನ ಅನುಮತಿಸ್ತಾರೆ. ಶೋಧನೆ ಬರೋದು ಎಲ್ಲಿಂದ? ಸೈತಾನ್ನಿಂದ, ಲೋಕದಿಂದ, ಸೈತಾನ್ನಿಂದ, ಮತ್ತೆ ನಮ್ಮ ಸ್ವಾರ್ಥದಿಂದ ಶೋಧನೆಗಳು ಬರುತ್ತೆ. ಅದನ್ನ ಅನುಮತಿಸ್ತಾರೆ ದೇವ್ರು. ಯಾಕೆ? ಇವಾಗ ಮಕ್ಕಳು, ನನಗೆ ಯಾರು ಶಾಲೆಗೆ ಕರ್ಕೊಂಡೋಗಿ ನನಗೆ ಕಷ್ಟ ಕೊಟ್ಟಿದ್ದು? ಮಕ್ಳಿಗೆ ಹೋಗಿ ಕೇಳಿದ್ನು, ನಿಮಗೆ ಶಾಲೆಗೆ ಕಳ್ಸಿ ಯಾರು ಕಷ್ಟ ಕೊಡ್ತಾ ಇರೋದು ನಿಮ್ಗೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಂತಾರ. ಆದ್ರೆ ಅದು ಒಳ್ಳೇದಕ್ಕೆ ನೀವು ಮಾಡ್ತಾ ಇದ್ರಿ. ಅದಕ್ಕೆ ದೇವ್ರ ವಾಕ್ಯ ಏನ್ ಹೇಳುತ್ತೆ? ನಿಮಗೆ ಅವ್ರ ದೇವ್ರಿಗೆ ಗೊತ್ತು ನಿಮಗ್ ಶಕ್ತಿ ಮೀರಿದ್ದಲ್ಲ. ಇವಾಗ ನೀವು 5ನೇ ಕ್ಲಾಸ್ ಅಲ್ಲಿ ಇದ್ರೆ 5ನೇ ಕ್ಲಾಸ್ ಏನದು ಶೋಧನೆ ಬರುತ್ತೆ. ಇವಾಗ ಅನಾರೋಗ್ಯ ಇರ್ಬೋದು, ಏನೇ ಇರ್ಬೋದು, ಏನು ಯೋಚನೆ ಮಾಡ್ಬೇಡಿ. ಅದೆಲ್ಲ ಇವಾಗ ನಾವು ಅನಾರೋಗ್ಯ ಇದೆಲ್ಲ ಎಲ್ಲಿಂದ ಬಂತು ಗೊತ್ತಿದೆಯಾ? ಮೂಲ ಅದ್ರ ಮೂಲ ಬಂದು ಯಾರು ಆದಾಮನು ಪಾಪ ಮಾಡಿದ್ರಿಂದ ಬಂದಿದ್ದೆಲ್ಲ. ಪಾಪದಿಂದ, ಅದು ಪಾಪದ ಈ ಒಂದು ಫಲಿತಾಂಶಗಳು, ಈ ಅನಾರೋಗ್ಯ, ಕಾಯಿಲೆ, ಇದೆಲ್ಲ ಅದ್ರ ಮೊದಲು ಇರ್ಲಿಲ್ಲ ಅದೆಲ್ಲ. ಸೊ ಅದೆಲ್ಲ ಬಂದಿದೆ. ಬಟ್ ಆದ್ರೆ ದೇವರು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ. ಅದನ್ನ ಅನುಮತಿಸ್ತಾರೆ ಒಳ್ಳೆಯ ಉದ್ದೇಶದಿಂದ ಮಾತ್ರ. ಅದಕ್ಕೆ ಅದನ್ನ ತಪ್ಪಿಸ್ಕೊಳ್ಳುವಂತ ದಾರಿಯನ್ನು ಕೂಡ ದೇವರು ಕೊಡ್ತಾರೆ. ಇನ್ನೊಂದು ಪ್ರಶ್ನೆ, ಒಬ್ಬರು ತಪ್ಪು ಮಾಡಿದಾಗ ಅವರಿಗೆ ಕ್ಷಮಿಸ್ತೇವೆ, ಆದ್ರೆ ಅವರೊಂದಿಗೆ ಮಾತಾಡಲು, ಅನ್ಯೋನ್ಯತೆ ಮಾಡಲು ಇಷ್ಟಪಡುವುದಿಲ್ಲ. ಈ ರೀತಿ ಮಾಡುವುದು ಸರಿನಾ? ಸೊ ನೋಡಿ, ಇಲ್ಲಿ ಮುಖ್ಯ ಏನು? ನೀವು ಪ್ರೀತಿಯಲ್ಲಿ ಬೆಳಿಬೇಕು. ಇವಾಗ ಯೇಸು ಸ್ವಾಮಿಗೆ ನಿಮ್ಮನ್ನ ನೋಡಿದ್ರೆ ಏನ್ ಅನ್ಸುತ್ತೆ? ಕ್ಷಮಿಸ್ಬೇಕು ಅನ್ಸುತ್ತಾ? ಓಕೆ, ಕ್ಷಮಿಸ್ತೀನಿ, ಇವ್ರ ಹತ್ರ ಮಾತಾಡಕ್ ನನ್ಗೆ ಇಷ್ಟ ಇಲ್ಲ. ಯೇಸು ಸ್ವಾಮಿ ಹೇಳಿದಾರ? ನೋಡಿ, ಯೇಸು ಸ್ವಾಮಿ ಮಾತ್ರ ನಿಮ್ಗೆ ಕ್ಷಮಿಸ್ಬೇಕು ಮತ್ತೆ ಮಾತಾಡ್ಬೇಕು. ನಾನು ಹೇಳ್ತಿರೋದು ಮಾತಾಡ್ಬೇಕು ಅಂದ್ರೆ ಮೇಲ್ ಬಿದ್ದು ಮಾತಾಡ್ಬೇಕು ಅಂತ. ಅವಶ್ಯಕತೆ ಮೇರೆಗೆ ಮಾತಾಡ್ಬೇಕು. ಯಾರೇ ಆಗ್ಲಿ ವಿನಾಕಾರಣ ಬೇಡದರ ವಿಷಯದೆಲ್ಲ ಮಾತಾಡೋದು ಬೇಕಾಗಿಲ್ಲ. ಇವಾಗ ಗಂಡ ಹೆಂಡತಿ ಅವಶ್ಯಕತೆ ಇರುತ್ತೆ, ಮಾತಾಡಿಲ್ಲ ಅಂದ್ರೆ ಅದ್ರ ಏನು? ಕ್ಷಮಿಸಿದೀರಾ ಅಂತ ಅರ್ಥನ? ಇವಾಗ ನಾನು ಕ್ಷಮಿಸಿದೀನಿ ಆದ್ರೆ ಮಾತಾಡಲ್ಲ ಅಂದ್ರೆ ಅದ್ರ ಅರ್ಥ ಏನು? ನೀವು ಕ್ಷಮಿಸಿದೀರಾ ಅಂತನ, ಇಲ್ಲ ಅಂತನ? ಕೈ ಎತ್ತಿ. ಕ್ಷಮಿಸ್ದಂಗಲ್ಲ ಅದು. ನೀವು ಕ್ಷಮಿಸಿದ್ರೆ ನಿಮ್ಮ ಹೃದಯದಲ್ಲಿ ಕ್ಷಮಾಭಾವನೆ ಇರುತ್ತೆ, ಪ್ರೀತಿ ಇರುತ್ತೆ. ನೋಡಿ, ಕ್ಷಮಿಸೋದು ಅಂದ್ರೆ ನಾನು ಹೇಳ್ತೀನಿ ಹೆಂಗೆ. ನೀವು ಕ್ಷಮಿಸೋದು ಅಂದ್ರೆ ನೀವು ದೇವ್ರನ್ನ ಕೇಳ್ಬೇಕು. ದೇವ್ರೇ, ನೀನ್ ನನ್ನನ್ನು ಕ್ಷಮಿಸು, ಮತ್ತೆ ನನ್ನನ್ನ ಪ್ರೀತಿಸು, ನನ್ನ ಹತ್ರ ಮಾತಾಡು. ನೋಡಿ, ದೇವ್ರು ನಾನು ಕ್ಷಮಿಸಿದ್ದೀನಿ, ನಿನ್ನ ಹತ್ರ ಮಾತಾಡಲ್ಲ ಅಂದ್ರೆ ನಿಮ್ಗೆ ಅದ್ರ ಅರ್ಥ ಏನು? ದೇವ್ರು ಕ್ಷಮಿಸಿಲ್ಲ ಅಂತ ಅನ್ಸುತ್ತಲ್ಲ ನಿಮ್ಗೆ. ಹಂಗಿದ್ರೆ ನೀವು ಹಂಗೆ ಇರ್ಬೇಕು. ದೇವ್ರು ನಿಮ್ಗೆ ಕ್ಷಮಿಸ್ಬೇಕು ಅಂದ್ರೆ ನೀವ್ ಏನ್ ಇಷ್ಟಪಡ್ತೀರಾ ಹಾಗೆ ನೀವು ಇರ್ಬೇಕು. ಹಾಗಂತ ಅನ್ಬಿಟ್ಟು ಮೇಲ್ ಬಿದ್ದು ಮಾತಾಡ್ಬೇಕು ಅದೆಲ್ಲ ಬೇಕಾಗಿಲ್ಲ. ಇವಾಗ ಸಭೆನಲ್ಲಿ ಎಲ್ಲರಿಗೂ ಅವ್ರ ಒಂದು ಪರಿಧಿ ಇರುತ್ತೆ, ಒಂದು ಬೌಂಡ್ರಿ ಇರುತ್ತೆ. ಮೇಲ್ ಬಿದ್ದು ಹೋಗಿ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ. ಅವ್ರು ನನ್ ಸ್ಮೈಲ್ ಮಾಡಿಲ್ಲ ಹಂಗಾರೆ ನಂಗೆ ಕ್ಷಮಿಸಿಲ್ಲ, ಅದೆಲ್ಲ ಬಯಸ್ಬೇಡಿ ನೀವು. ಯಾರ ಸ್ಮೈಲ್ ಮಾಡ್ಬೇಕು, ಮಾತಾಡ್ಬೇಕು, ಅವ್ರು ಹೋಗುವಾಗ ನನ್ನ ನೋಡದೆ ಹೋಗ್ಬಿಟ್ರು, ಅದು ಅವ್ರ ಪ್ರಾಬ್ಲಮ್, ಅವ್ರು ಬಿಟ್ಬಿಡಿ. ನಿಮ್ಮ ಹೃದಯ ಶುದ್ಧವಾಗಿರ್ಬೇಕು. ಬೇರೆಯವ್ರು ಏನಾರು ಅನ್ಕೊಳ್ಳಿ, ಆದ್ರೆ ನೀವು ನಿಮ್ಮ ಪ್ರೀತಿ ಮನಸ್ಸು ಹೃದಯದಲ್ಲಿ ಪ್ರೀತಿ ಇಟ್ಕೊಂಡಿರ್ಬೇಕು. ಅದು ಮುಖ್ಯ. ಅಂದ್ರೆ ಪ್ರೀತಿ ಅನ್ನೋದಕ್ಕೆ ಮನೋಭಾವ, ಪ್ರೀತಿ ಅನ್ನೋದು ಮನೋಭಾವ. ನಿಮ್ ಮನೋಭಾವ ಚೆನ್ನಾಗಿರ್ಬೇಕು. ಇಂಗ್ಲಿಷ್ ನಲ್ಲಿ ಆಟಿಟ್ಯೂಡ್. ನಿಮ್ಮ ಮನೋಭಾವ ಸರಿ ಇಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ನಿಮ್ಗೆ ಅವ್ರ ಮೇಲೆ ಸಮಾಧಾನ ಇಲ್ಲ, ಅವ್ರು ನೋಡಿದ ತಕ್ಷಣ ನಿಮ್ಗೆ ಸ್ವಲ್ಪ ಒಳಗಡೆ ಕಷ್ಟ ಆಗುತ್ತೆ. ಹಂಗಾಗುತ್ತಾ? ಹಂಗಾದ್ರೆ ನೀವು ಕ್ಷಮಿಸಿಲ್ಲ ಅಂತ ಅದ್ರ ಅರ್ಥ ಏನು? ಪ್ರೀತಿ ಇಲ್ಲ ಅಂತ. ಅದನ್ನ ಶುದ್ಧಪಡಿಸ್ಕೊಳ್ಳು. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು ಹೇಗೆ? ಬಹಳ ಮುಖ್ಯವಾದ ಪ್ರಶ್ನೆ. ಪವಿತ್ರಾತ್ಮನಿಂದ ಯೇಸು ಸ್ವಾಮಿ ಏನು ಹೇಳಿದ್ರು? ಇವಾಗ ಲೂಕ ತುಂಬಾ ಅದನ್ನೆಲ್ಲ ಕಾಂಪ್ಲಿಕೇಟ್ ಮಾಡಬಾರ್ದು, ಸಿಂಪಲ್ ಆಗಿ ಯೇಸು ಸ್ವಾಮಿ ಏನು ಹೇಳಿದ್ರು ಲೂಕ 11ರಲ್ಲಿ.
9ನೇ ವಚನ. ನಾನು ಹೇಳುವುದೇನೆಂದ್ರೆ, ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯುವುದು. ಅಷ್ಟೇ. ನೀವು ಕೇಳಿದ್ರೆ ಯಾಕೆ ಕೊಡಲ್ಲ ದೇವ್ರು? ದೇವರೇ ಬಯಸ್ತಾರೆ ನಿಮ್ಗೆ ಪವಿತ್ರಾತ್ಮನ ಕೊಡ್ಲಿಕ್ಕೆ. ಪವಿತ್ರಾತ್ಮನ ಕೊಡಬೇಕು ಅಂತಾನೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ರು. ಇನ್ ಮತ್ತೆ ಯಾಕೆ ಕೊಡೋದಿಲ್ಲ? ಆದ್ರೆ ದೇವ್ರು ಏನ್ ಪರೀಕ್ಷೆ ಮಾಡ್ತಾರೆ? ನೀವು ಎಷ್ಟು ದಾಹ ಇದೆ ನಿಮ್ಗೆ ಅನ್ನೋದನ್ನ ಪರೀಕ್ಷೆ ಮಾಡಿ. ಇವಾಗ ನಿಮಗ್ ನಿಜವಾಗ್ಲೂ ದಾಹ ಇದ್ರೆ, ನಿಜವಾಗ್ಲೂ ನೀರಿನ ದಾಹ ಇದ್ರೆ, ನೀವು ಎಲ್ಲಿವರೆಗೂ ನೀರನ್ನ ಹುಡುಕ್ತೀರಾ? ನಿಜವಾಗ್ಲೂ ದಾಹ ಇದ್ರೆ ಎಲ್ಲಿವರೆಗೂ ಹುಡುಕ್ತೀರಾ? ನೀರು ಸಿಗೋವರೆಗೂ. ಇವಾಗ ನಾನು ಹುಡುಕ್ದೆ, ಕೇಳ್ದೆ, ಯಾರು ಕೊಟ್ಟಿಲ್ಲ, ಬಿಟ್ಬಿಟ್ಟೆ, ಮರ್ತೋಗ್ಬಿಟ್ಟೆ. ಅದ್ರ ಅರ್ಥ ಏನು? ನಿಮಗ್ ನಿಜವಾಗ್ಲೂ ದಾಹ ಇಲ್ಲ. ಸೊ ಅದನ್ನ ದೇವ್ರು ಪರೀಕ್ಷೆ ಮಾಡ್ತಾರೆ. ಆದ್ರೆ ನಿಮ್ಗೆ ನಿಜವಾಗ್ಲೂ ದಾಹ ಇದ್ರೆ ನೀವು ಕೇಳಿದ್ರೆ ಅಷ್ಟೇ ಸಾಕು. ದೇವ್ರು ನೀವು ಕೇಳಿದ್ರೆ ಸಾಕು ಕೊಟ್ಬಿಡ್ತಾರೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ನನ್ಗೆ ಈ ತರ ಆಗ್ಬೇಕು, ಆ ತರ. ನೀವು ಕೆಲವರು ಬಹಳ ತಪ್ಪು ಮಾಡುವಂಥದ್ದು ಏನಂದ್ರೆ, ಈ ಬೇರೆಯವರ ಅನುಭವಗಳನ್ನೆಲ್ಲ ಓದ್ತಾರೆ. ನನಗೆ ಆ ಚಾರ್ಲ್ಸ್ ಫಿನ್ನಿಗೆ ಆದಂಗೆ ಆಗ್ಬೇಕು, ಈ ಸಿಸ್ಟರ್ ಗಂಗಾಯ್ತು, ಆ ಬ್ರದರ್ ಗಂಗಾಯ್ತು, ಹಂಗೆ ಆಗ್ಬೇಕು. ಇಲ್ಲ, ಎಲ್ಲರಿಗೂ ಬೇರೆ ಬೇರೆ ತರ ಆಗುತ್ತೆ. ಕೆಲವ್ರಿಗೆ ಬರೀ ಕೇಳ್ತಾರೆ, ದೇವ್ರು ಒಳಗಡೆ ಶಕ್ತಿ ಕೊಡ್ತಾರೆ. ಮುಂದೆ ಓದಿ. ನೀವು ಮೀನು ಕೇಳಿದ್ರೆ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ತಂದೆ, ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ. ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡಬಲ್ಲವರಾದರೆ ಪರಲೋಕದಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಹೆಚ್ಚಾಗಿ ಪವಿತ್ರಾತ್ಮವರನ್ನು ಕೊಡುವನಲ್ವೇ? ನೋಡಿ, ಯೇಸು ಸ್ವಾಮಿ ಬಹಳ ಸರಳವಾಗಿ ಹೇಳಿದ್ದಾರೆ. ನೀವು ಕೇಳಿ ಕೊಡ್ತಾರೆ ಅಷ್ಟೇ. ನಿಮ್ ಮನಸಾಕ್ಷಿ ಶುದ್ಧವಾಗಿದೆಯಾ? ಅಕಸ್ಮಾತ್ ಏನಾದ್ರು, ಸ್ವಾಮಿ ನನ್ನಲ್ಲಿ ಕೊರತೆ ಇದೆಯಾ, ನನ್ನ ಕ್ಷಮಿಸಿಲ್ಲ, ನನ್ನ ಗಂಡನ ಕ್ಷಮಿಸಿಲ್ಲ, ಹೆಂಡತಿನ ಕ್ಷಮಿಸಿಲ್ಲ, ಇನ್ಯಾರನ್ನ ಕ್ಷಮಿಸಿಲ್ಲ, ಆವಾಗ ಕೊಡಕ್ ಆಗಲ್ಲ. ಯಾಕೆಂದ್ರೆ ಅವ್ರು ಯಾರು? ಪವಿತ್ರ ಆತ್ಮ. ಇವಾಗ ನಿಮ್ಮ ಆತ್ಮದಲ್ಲಿ ಹೋಲಿಸಿದ್ರೆ ಪವಿತ್ರ ಆತ್ಮ ಬರ್ಲಿಕ್ಕೆ ಸಾಧ್ಯ ಆಗತ್ತಾ? ಇವಾಗ ನಿಮ್ ಮಕ್ಕಳು ಒಂದು ಗ್ಲಾಸ್ ತಗೊಂಡ್ಬಂದ್ಬಿಟ್ಟು ಒಳಗಡೆ ಕೊಳಕಿರುತ್ತೆ, ಅದನ್ನ ಶುದ್ಧಿಪಡಿಸದೆ ಹಾಲು ಹಾಕು ಅಂದ್ರೆ ಹಾಕ್ತೀರಾ ನೀವು? ಹಾಲು ಹಾಕು. ಯಾಕೆ? ಇದು ಹಾಲು ಶುದ್ಧವಾದದ್ದು, ನೀನು ಅದನ್ನ ತೊಳ್ಕೊಂಡ್ ಬಾ, ಆಮೇಲೆ ಹಾಕ್ತೀನಿ ಅಂತೀರ ಅಲ್ವಾ? ನೀವೇನು ಹಾಲು ಕೊಡಲ್ಲ ಅಂತ ಹೇಳ್ತೀರಾ? ಇಲ್ಲ, ಅದನ್ನ ಶುದ್ಧಿಪಡಿಸ್ಕೊಂಬ ಅಂತ. ಹಂಗೆ ಬಹಳಷ್ಟು ಜನರು ಕೇಳ್ತಾರೆ, ಆದ್ರೆ ಒಳಗಡೆ ಹೊಲಸಿರುತ್ತೆ, ಯಾರನ್ನೋ ಕ್ಷಮಿಸಿರಲ್ಲ, ಯಾರ ಮೇಲೆ ಬೇಸರ ಇರುತ್ತೆ. ಅವಾಗ ಪವಿತ್ರಾತ್ಮ ನಿಮ್ ಜೊತೆ ಬರೋದಿಲ್ಲ. ನಿಮ್ಮ ಹೃದಯ ಶುದ್ಧವಾಗಿದ್ರೆ ಪವಿತ್ರಾತ್ಮನ್ ಬರ್ತಾನೆ ಇಮಿಡಿಯೇಟ್. ನೀವೇನು ಅದಕ್ಕೇನು ಇದು ಏನಂತ ವಿಚಿತ್ರ ಅನುಭವಗಳೆಲ್ಲ ಆಗುವಂತ ಅವಶ್ಯಕತೆನೇ ಇಲ್ಲ. ನೀವು ಪವಿತ್ರಾತ್ಮನ ಕೇಳಿದ್ರೆ ಬರ್ತಾರೆ. ಆದ್ರೆ ನಿಮ್ಗೆ ಸಡನ್ ಆಗಿ ಬಹಳಷ್ಟು ದೊಡ್ಡ ದೊಡ್ಡ ಅನುಭವಗಳು ಅದೆಲ್ಲ ಆಗುತ್ತೆ. ಯಾಕೆಂದ್ರೆ ಪವಿತ್ರಾತ್ಮನು ಸ್ವಲ್ಪ ಸ್ವಲ್ಪವಾಗಿ ನಡ್ಸ್ಕೊಂಡು ಹೋಗ್ತಾರೆ. ಇವಾಗ 1ನೇ ಕ್ಲಾಸ್ ಮಕ್ಕಳಿಗೆ ಎಷ್ಟು ಗಣಿತ ಬರುತ್ತೆ, ಮ್ಯಾಥ್ಸ್ ಬರುತ್ತೆ? ಸ್ವಲ್ಪ. ಅವ್ರು 1ನೇ ಕ್ಲಾಸ್ ಅಲ್ಲಿ ಗಣಿತ ಕಲ್ತ್ಬಿಟ್ರೆ ಅವ್ರಿಗೆ 10ನೇ ಕ್ಲಾಸ್ ಗಣಿತನ ಗೊತ್ತಾಗ್ಬೇಕು ಹಂಗಿಲ್ಲ. ಅವ್ರು 1ನೇ ಕ್ಲಾಸ್ ಆದ್ಮೇಲೆ 2ನೇ ಕ್ಲಾಸ್ಗೆ ಹೋಗ್ತಾರೆ, 3ನೇ ಕ್ಲಾಸ್. ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಹೋಗ್ತಾರೆ. ಹಂಗೆ ಪವಿತ್ರ ಆತ್ಮನು ಕೂಡ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚಾಗ್ತಾ ಹೋಗ್ತಾನೆ. ಅವನು ಹೆಚ್ಚಾದ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಎಲ್ಲರೊಟ್ಟಿಗೆ ಐಕ್ಯತೆ ಮಾಡಲು ಆಸಕ್ತಿಯಿಂದ ಇರುತ್ತೇವೆ, ಐಕ್ಯತೆ ಮಾಡುತ್ತೇವೆ. ಆದರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಐಕ್ಯತೆ ಮಾಡಲು ಇಷ್ಟಪಡುವುದಿಲ್ಲ. ಇದನ್ನು ಹೇಗೆ ಸರಿಪಡಿಸಿಕೊಳ್ಳುವುದು? ಯಾಕೆ ಇಷ್ಟ ಇರೋದಿಲ್ಲ? ನೋಡಿ, ನಿಮಗೆ ಗಂಡನ ಮೇಲೆ ಕಂಪ್ಲೇಂಟ್ ಇದ್ರೆ ಅವನ ಐಕ್ಯತೆ ಮಾಡೋದಿಲ್ಲ, ಅಥವಾ ಹೆಂಡತಿ ಮೇಲೆ ಕಂಪ್ಲೇಂಟ್ ಆ ತರ ಐಕ್ಯತೆ. ಅದು ಒಂದು ಮಟ್ಟಿಗೆ ನೀವೇನ್ ಮಾಡಬಹುದು, ನನ್ನ ಸಂಗಾತಿಗೆ ನನ್ನ ಜೊತೆ ಐಕ್ಯತೆ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ನಾನು ಪರೀಕ್ಷೆ ಮಾಡ್ಕೊಳ್ಬೇಕು, ನನ್ನ ಕೊರತೆ ಏನು, ಮತ್ತೆ ನಾನು ಐಕ್ಯತೆಗೆ ಸಿದ್ಧಳಾಗಿರ್ಬೇಕು ಅಷ್ಟೇ ನೀವು ಮಾಡಕ್ಕೆ. ಆದ್ರೆ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡಬಾರ್ದು ಅಂತ ನೀವು ಜಾಸ್ತಿ ಯೋಚನೆ ಮಾಡಿದಷ್ಟು, ನೀವು ಒಣಗುಟ್ಟಷ್ಟು, ಅಥವಾ ಎಕ್ಸ್ಪೆಕ್ಟೇಷನ್ ನೀವು ಎದುರು ನೋಡ್ತಾ ಇದ್ರೆ ಅದರಿಂದ ನಿಮಗೆ ಬೇಸರ ಆಗುತ್ತೆ, ಅಥವಾ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಅದಕ್ಕೆ ನಿಮ್ಮ ಹೃದಯವನ್ನ ಶುದ್ಧಪಡಿಸ್ಕೊಳ್ಳಿ. ನೀವು ಸಿದ್ಧರಾಗಿರೋದು ಮಾತ್ರ ನಿಮ್ ಕರ್ತವ್ಯ. ನೀವು ಹೆಚ್ಚು ನಿಮ್ಮ ಗಂಡ ಅಥವಾ ಹೆಂಡತಿ ಮೇಲೆ ನೋಡ್ಕೊಂಡಿದ್ರೆ ನಿಮ್ಮ ಹೃದಯನು ಕೆಡುತ್ತೆ. ಅದಕ್ಕೆ ನೀವು ಸಿದ್ಧರಾಗಿರೋದು
ದೇವರು ನಿಮ್ಮ ಹೃದಯವನ್ನ ನೋಡಿ ದೇವರೇ ನಿಮ್ಮ ಜೊತೆ ಅನ್ಯೋನ್ಯತೆ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ನಾಳೆ ನಿಮ್ಮ ಗಂಡನಿಗೆ ಹೆಲ್ಪ್ ಮಾಡಕ್ಕೆ ಅಥವಾ ಹೆಂಡತಿಗೆ ಹೆಲ್ಪ್ ಮಾಡಕ್ಕೆ ನಿಮ್ಗೆ ಸಹಾಯ ಆಗುತ್ತೆ. ನಮ್ಮ ಮೇಲೆ ತಪ್ಪು ಹೊರಿಸಿದವರೊಟ್ಟಿಗೆ ಮಾತನಾಡದೇ ಇರುವುದು ಒಳ್ಳೆಯದ, ಸರಿ? ತಪ್ಪು ಹೊರಿಸಿದವ ಸೊ ಯೇಸು ಸ್ವಾಮಿ ಮೇಲೆ ಯಾರು ತಪ್ಪು ಹೊರಿಸಿದ್ರು? ಯೇಸು ಸ್ವಾಮಿ ಮೇಲೆ ತಪ್ಪು ಹೊರಿಸಿದಾಗ ಏನ್ ಮಾಡಿದ್ರು? ಯೇಸು ಸ್ವಾಮಿ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಿಲ್ಲ. ಓಕೆ, ಏನ್ ಹೇಳಿದ್ರು ಗೊತ್ತಾ? ಯೇಸು ಸ್ವಾಮಿ, ತಂದೆಯೇ ಅವ್ರಿಗೆ ಗೊತ್ತಿಲ್ಲ, ಅವ್ರನ್ನ ಕ್ಷಮಿಸ್ಬಿಡುವ. ನೀವು ನಿಮ್ಮ ಹೃದಯವನ್ನ ಕಾಪಾಡ್ಕೊಳ್ಳಿ. ಇವಾಗ ನಾನು ಅವಾಗ್ಲೇ ಹೇಳಿದೆ, ನಿಮ್ಮ ಶತ್ರುಗಳನ್ನ ಪ್ರೀತಿಸ್ಬೇಕು. ಹೆಂಗೆ? ನಿಮ್ಮ ಹೃದಯ ಶುದ್ಧವಾಗಿರ್ಬೇಕಷ್ಟೇ. ನೋಡಿ, ನಿಮ್ಮ ಹೃದಯ ಶುದ್ಧವಾಗಿ ಇಟ್ಕೊಳ್ಳೋದು ಮಾತ್ರ ನಿಮ್ ಜವಾಬ್ದಾರಿ, ಮತ್ತೆ ಅದ್ ಮಾತ್ರ ನಿಮಗ್ ಸಾಧ್ಯ ಆಗೋದು. ನೀವು ಇನ್ನೊಬ್ರು ಹೃದಯ ಶುದ್ಧವಾಗಿ ಇಟ್ಕೊಳಕ್ಕೆ ನೀವು ಸಹಾಯ ಮಾಡಕ್ಕಾಗುತ್ತಾ? ಆಗೋದಿಲ್ಲ. ಅವ್ರಿಗೆ ಮನಸ್ಸಿದ್ರೆ ಅದು ಸಾಧ್ಯ ಆಗುತ್ತೆ ಅಲ್ವಾ? ಸೊ ನಿಮ್ಮ ಹೃದಯವನ್ನ ಶುದ್ಧವಾಗಿ ಇಟ್ಕೊಳ್ಳಿ. ನೀವು ಅವ್ರ ಜೊತೆ ಮಾತಾಡದೇ ಇರ್ಬೋದಾ? ಮಾತಾಡದೇ ಇರೋದು ಅದು ಮನೋಭಾವ. ಇವಾಗ ನಾನು ನೀ ಮಾತಾಡಿದ್ರೆ ನಾ ಮಾತಾಡಲ್ಲ ಅಂದ್ರೆ ಅದು ತಪ್ಪು ಮನೋಭಾವ. ನಾ ಮಾತಾಡಿದ್ರೆ ಮಾತಾಡಕ್ ರೆಡಿ ಇದ್ದೀನಿ ಅಂದ್ರೆ ಅದು ಸರಿಯಾದ ಮನೋಭಾವ. ಮಾತಾಡ್ಲೇಬೇಕಾ ಮೇಲ್ ಬಿದ್ದು ಅದು ಅವಶ್ಯಕತೆ ಇಲ್ಲ. ಬೇರೊಬ್ಬ ಸಹೋದರಿ ಮಾತನ್ನು ಕೇಳಿ ಒಬ್ಬ ಸಹೋದರ ಅಥವಾ ಸಹೋದರಿ ಸರಿ ಇಲ್ಲ ಎಂದು ತೀರ್ಮಾನಿಸಿ ಅವರೊಟ್ಟಿಗೆ ಐಕ್ಯತೆಯನ್ನು ಬಿಡುವುದು ಸರಿಯೇ? ನೋಡಿ, ಇದು ಏನಂದ್ರೆ ಬೇರೊಬ್ರು ಏನ್ ಮಾಡ್ತಾರೆ, ಏನ್ ಮಾಡಲ್ಲ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ಯೇಸು ಸ್ವಾಮಿ ಮಾದರಿಯನ್ನು ನೋಡೋಣ. 1 ಪೇತ್ರ, ಯಾರಾದ್ರೂ ಓದಿ. 1 ಪೇತ್ರ 2ನೇ ಅಧ್ಯಾಯ 23ನೇ ವಚನ. ನೋಡಿ, ಇದು ಇಷ್ಟೇ ಯೇಸು ಸ್ವಾಮಿ ಜಾಸ್ತಿ ಏನ್ ಮಾಡ್ತಾರೆ ಏನ್ ಮಾಡಲ್ಲ ಅದ್ರ ಬಗ್ಗೆ ಏನಂತಲ್ಲ. ನಾನ್ ಏನ್ ಮಾಡ್ಬೇಕು? ಸರಿ, ಅವನ್ ಬೈತಾನ, ಅವನಿಗೆ ಬೈಯಲ್ಲ. ಏನ್ ಮಾಡ್ತೀನಿ? ಏನೋ ಮಾಡ್ಬೇಕು. ನೀವು ಏನ್ ಮಾಡ್ಬೇಕು? ಯಾಕೆಂದ್ರೆ ಯಾರೋ ಬೈದಾಗ ನಿಮ್ಗೆ ಒಳಗಡೆ ಕಷ್ಟ ಆಗುತ್ತಲ್ಲ. ಇಲ್ಲೇನ್ ಹೇಳ್ತಾ ಇದ್ದೆ, ಅವರು ಸರಿ ಇಲ್ಲ ತೀರ್ಮಾನಿಸಿದ್ರು ಅಥವಾ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು, ಇವೆಲ್ಲ ನಮಗ್ ಸಂಬಂಧಪಟ್ಟಿದ್ದಲ್ಲ. ಯಾರೋ ಏನೋ ಮಾಡ್ತಾರೆ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಬಟ್ ಆದ್ರೆ ನೀವೇನ್ ಮಾಡ್ಬೇಕು ಅಂದ್ರು ಅದನ್ನ ಸರಿಯಾಗಿ ತೀರ್ಮಾನ ಮಾಡುವಾತನು ಯಾರು? ದೇವ್ರು ತೀರ್ಮಾನ ಸರಿಯಾಗಿ ಮಾಡ್ತಾರಲ್ಲ, ಅವ್ರಿಗೆ ಒಪ್ಪಿಸ್ಬಿಡಿ. ಇವಾಗ ಬಹಳಷ್ಟು ಜನ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಎಷ್ಟೋ ಜನ ಸತ್ಯ ಹೋಗ್ಬಿಟ್ಟಿರ್ಬೋದು, ಎಷ್ಟೋ ಜನ ಕ್ರೈಸ್ತರನ್ನ ಸಾಯಿಸಿರ್ಬೋದು. ಇವಾಗ ಅವ್ರಿಗೆ ನ್ಯಾಯ ಯಾವಾಗ ಸಿಗುತ್ತೆ? ಕ್ರಿಸ್ತನ ನ್ಯಾಯ ತೀರ್ಮಾನದ ದಿವಸ ಅವ್ರಿಗೆ ನ್ಯಾಯ ಸಿಗುತ್ತೆ. ಅವೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು ನ್ಯಾಯವಾಗಿದ್ರೆ ನಿಮಗೆ ನ್ಯಾಯ ಸಿಗುತ್ತೆ. ಅದಕ್ಕೆ ದೇವ್ರಿಗೆ ಒಪ್ಪಿಸ್ಬಿಡಿ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸೈತಾನ ಏನ್ ಹೇಳ್ತಾನೆ? ನೀನ್ ಫೈಟ್ ಮಾಡು ಅಂತ. ಫೈಟ್ ಮಾಡಿದ್ರೆ ಏನಾಯ್ತು? ನಿಮ್ ಹೃದಯ ಹಾಳಾಯ್ತಾ? ನಿಮ್ ಹೃದಯ ಯಾಕೆ ಹಾಳು ಮಾಡ್ಕೊಂತೀರಾ? ಅದಕ್ಕೆ ದೇವ್ರಿಗೆ ಒಪ್ಪಿಸ್ಬಿಡಿ. ಅಟ್ಲೀಸ್ಟ್ ನಿಮ್ ಹೃದಯ ಶುದ್ಧವಾಗಿರುತ್ತಲ್ಲ, ಅದು ಬಹಳ ಮುಖ್ಯ. ಸೈತಾನ ಏನ್ ಮಾಡ್ತಾನೆ? 1 ಕಲ್ಲಿಂದ 2 ಹಣ್ಣು ಬೀಳಿಸ್ತಾನೆ. ಹೆಂಗ್ ಗೊತ್ತಾ? ಸೊ ಹೆಂಡತಿ ಮನಸ್ಸನ್ನ ಹಾಳು ಮಾಡ್ತಾನೆ, ಅದರಿಂದ ಹೆಂಡತಿ ಏನೋ ಹೇಳ್ತಾಳೆ, ಆಮೇಲೆ ಗಂಡನ ಮನಸ್ಸು ಹಾಳಾಗುತ್ತೆ, ಆಮೇಲೆ ಇಬ್ರು ಸೈತಾನನ ಸೇವಕರಾಗ್ಬಿಡ್ತಾರೆ. ನೋಡಿ, 1 ಕಲ್ಲಿಂದ 2 ಹಣ್ಣು ಬೀಳಿಸ್ದಂಗೆ. ಅನ್ಯರಿಗೆ ಕ್ರಿಸ್ತನ ಬಗ್ಗೆ ಹೇಳುವ ಸನ್ನಿವೇಶ ಬಂದ್ರೆ ಯಾವ ರೀತಿಯಲ್ಲಿ ಅವರಿಗೆ ಯೇಸುವಿನ ಬಗ್ಗೆ ಹೇಳುವುದು? ನೋಡಿ, ಅಪೊಸ್ತಲರ ಕೃತ್ಯ 1:8 ಯೇಸು ಸ್ವಾಮಿ ಏನ್ ಹೇಳಿದ್ರು? ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಸಾಕ್ಷಿ ಹೇಳುವಿರಿ. ಕರೆಕ್ಟಾ? ಅದನ್ನ ಓದಿ ತೆಗೆದ್ಬಿಟ್ಟು ಓದು. ಅಪೊಸ್ತಲರ ಕೃತ್ಯ 1:8. ಯಾರಾದ್ರೂ ಗಟ್ಟಿಯಾಗಿ ಓದಿ.
ನೋಡಿ, ಸಾಕ್ಷಿಗಳಾಗಿರಬೇಕು. ನೀವು ಸಾಕ್ಷಿಗಳಾಗಿರ್ತೀರಾ. ಸಾಕ್ಷಿ ಅದು ಹೇಳ್ಬೋದು, ಅದು ಪರವಾಗಿಲ್ಲ, ಬಟ್ ಸಾಕ್ಷಿಗಳಾಗಿರ್ಬೇಕು. ಯೇಸು ಸ್ವಾಮಿ 30 ವರ್ಷ ಸಾಕ್ಷಿ ಆಗಿದ್ರು. ಸಾಕ್ಷಿ ಹೇಳಿದ್ರ? ಇಲ್ಲ, ಹೇಳಲಿಲ್ಲ. ಬಾಯಿ ಬಿಡ್ಬೇಕು ಅಂತೇನಿಲ್ಲ. ನಿಮ್ಮ ನಿಮ್ಮ ಜೀವಿತ ಬೇರೆಯವ್ರಿಗೆ ಮಾತಾಡುತ್ತೆ. ಅಕಸ್ಮಾತ್ ಅವರೇ ಬಂದು ಕೇಳ್ತಾರೆ ನಿಮ್ಗೆ, ನೀವು ಯಾಕೆ ವ್ಯತ್ಯಾಸವಾಗಿದ್ದೀರಾ, ಎಲ್ಲರ ತರ ಇಲ್ವಲ್ಲ ಅಂತ, ಆವಾಗ ಹೇಳಿ. ಆದ್ರೆ ಫಸ್ಟ್ ಸಾಕ್ಷಿ ಇರ್ಬೇಕು. ನಿಮ್ಮ ಜೀವಿತದಲ್ಲೇ ಸಾಕ್ಷಿ ಇಲ್ಲ ಅಂದ್ರೆ ನೀವು ಏನೇ ಹೇಳಿದ್ರು, ಇವಾಗ ನನ್ ತಲೆಯಲ್ಲಿ ಕೂದ್ಲಿಲ್ಲ, ನಾನು ಅಂದ್ಬಿಟ್ಟು ನಿಮ್ಗೆಲ್ಲ ಈ ಆಯಿಲ್ ತಗೊಳ್ರಿ, ಇದು ಹಾಕೊಂಡ್ರೆ ನಿಮ್ಗೆಲ್ಲ ತಲೆ ಕೂದಲು ಜಾಸ್ತಿ ಬರುತ್ತೆ ಅಂದ್ರೆ ನೀವು ಏನ್ ಹೇಳ್ತೀರಾ? ತಗೊಳ್ತೀರಾ? ಯಾರು ತಗೊಳಲ್ಲ. ನೀವ್ ಫಸ್ಟ್ ನೀವು ಹಾಕೊಳ್ರಿ, ನಿಮ್ ಕೂದಲು ಬಂದ್ಮೇಲೆ ನಮಗ್ ಬಂದ್ ಕೊಡಿ ಅಂತ ಹೇಳ್ತೀರಲ್ವಾ? ಹಂಗೇನಾದ್ರು ಮೋಸ ಮಾಡಿದಾರ ನಿಮ್ಗೆ? ನೀವು ಸಾಕ್ಷಿಗಳಾಗಿರಿ ಅಷ್ಟೇ. ಇವಾಗ ನಾಳೆ ನಿಮ್ ಮಕ್ಕಳೇ ತಗೊಳ್ಳಿ, ನಿಮ್ ಮಕ್ಕಳು ನಿಮ್ಗೆ ಕೇಳ್ಬೇಕು ಅಂತಿಲ್ಲ. ನೀವು ಡೈಲಿ ಇದು ಮಾಡು, ಅದು ಮಾಡು, ಅದು ಮಾಡು, ಇದು ಮಾಡು, ನೀವು ಮಾಡ್ತಾ ಇದ್ದೀರಾ? ನಿಮ್ ಜೀವಿತ ಅವರಿಗೆ ಮಾತಾಡ್ಬೇಕು. ಬರೀ ನೀವು ಇದ್ ಮಾಡಿ ಅದ್ ಮಾಡಿ. ನೀವು ಆ ಮಕ್ಕಳಿಗೆ ನೀವಿಬ್ರು ಜಗಳ ಮಾಡಬೇಡಿ, ಮಕ್ಕಳಿಗೆ ನಗು ಬರುತ್ತೆ ಒಳಗಡೆ. ನೀವಿಬ್ರು ಯಾವಾಗ ಜಗಳ ಮಾಡ್ತಾ ಇರ್ತೀರ, ನನಗ್ ಜಗಳ ಮಾಡಿ ನೋಡಿ, ಹಂಗಿದೆಯಾ ಸಾಕ್ಷಿ ನಿಮ್ದು? ಅವಾಗ ನೀವು ಜಗಳ ಮಾಡಬೇಡಿ ಅಂದ್ರೆ ಅದಕ್ಕೆ ಕೇಳಕ್ ಆಗುತ್ತ? ಅದು ನೀವು ಯಾವಾಗ್ಲೂ ಚಿಂತೆ ಮಾಡ್ತಾ ಇರ್ತೀರ, ನೀವೆಲ್ಲ ಚಿಂತೆ ಮಾಡಬೇಡಿ ಅಂತ ಹೇಳಿದ್ರೆ ಅದು ಸಾಕ್ಷಿ ಅಲ್ಲ. ಅದು ಒಳ್ಳೆ ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡಿದ್ ಮಾತ್ರ ನೀವು ಮಾಡಿ. ನಮ್ಗೆ ಯೇಸು ಸ್ವಾಮಿ ಮತ್ತು ಆತನ ಸಭೆ ಯಾಕೆ ಬೇಕು? ಯಾಕೆಂದ್ರೆ ನಾವು ದೇವರ ಜೊತೆ ಸಂಬಂಧದಲ್ಲಿ ಇರ್ಲಿಕ್ಕೆ, ದೇವರ ಜೊತೆ ಸಂಬಂಧಕ್ಕೆ ಯೇಸು ಸ್ವಾಮಿ ಬೇಕು. ಯಾಕೆಂದ್ರೆ ಅವ್ರು ಸತ್ತಿದ್ದಕ್ಕೆ ನಾವು ದೇವ್ರ ಜೊತೆ ಸರಿಯಾಗಕ್ಕ. ಸಭೆ ಯಾಕೆ ಬೇಕು? ನಾವು ಕರ್ತನಲ್ಲಿ ಬೆಳಿಲಿಕ್ಕೆ, ಮತ್ತೆ ಬಲ ಹೊಂದಲಿಕ್ಕೆ, ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ. ಇವಾಗ ಯೇಸು ಸ್ವಾಮಿಗೆ ಶಿಕ್ಷೆ, ಹಿಂಸೆ ಹೆಂಗ್ ಕೊಡ್ಬೋದು? ಅವಾಗಲೇ ಪೌಲನ್ ಬಗ್ಗೆ ಕೇಳೋದು. ಯೇಸು ಸ್ವಾಮಿಗೆ ನೀವು ಹಿಂಸೆ ಕೊಡೋದು ಹೆಂಗೆ? ನೀವು ಇನ್ನೊಬ್ಬ ಸಹೋದರಿಗೆ ಹಿಂಸೆ ಕೊಡ್ರಿ, ಅದರ ಅರ್ಥ ಏನು? ಯೇಸು ಸ್ವಾಮಿಗೆ ಹಿಂಸೆ ಕೊಟ್ಟಂತ. ಯೇಸು ಸ್ವಾಮಿಗೆ ಸೇವೆ ಮಾಡೋದು ಹೆಂಗೆ? ನೀವು ಒಬ್ರೊಬ್ರು ಸಹೋದರಿಗೆ ಸಹಾಯ ಮಾಡಿ, ಸೇವೆ ಮಾಡಿ. ಅವಾಗ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನನಗೆ ಸೇವೆ ಮಾಡ್ದಂಗಾಯ್ತು ಅಲ್ವಾ? ಕರೆಕ್ಟಾ? ಸೊ ನೋಡಿ, ಯೇಸು ಸ್ವಾಮಿಗೆ ಹೆಂಗೆ ಹಿಂಸೆ ಕೊಡ್ಬೋದು? ನೀವು ಒಬ್ಬರಿಗೊಬ್ರಿಗೆ ಹಿಂಸೆ ಕೊಡಿ, ಅವಾಗ ಹಿಂಸೆ ಕೊಟ್ಟ. ಸೇವೆ ಹೆಂಗ್ ಮಾಡ್ಬೋದು? ನೀವು ಒಬ್ರೊಬ್ರು ಸೇವೆ ಮಾಡಿ, ಸಹಾಯ ಮಾಡಿ, ಅದು ಯೇಸು ಸ್ವಾಮಿಗೆ ಮಾಡ್ದಂಗಾಯ್ತು. ಸಭೆಯಲ್ಲಿ ನನ್ನ ಜವಾಬ್ದಾರಿ ಸಹೋದರ, ನಾನು ಒಬ್ಬ ಜವಾಬ್ದಾರಿ ಸಹೋದರ. ಆದ್ರೆ 2 ಕುಟುಂಬಗಳಲ್ಲಿ ವೈಯಕ್ತಿಕ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದರಿಂದ ಸರಿಪಡಿಗಳು ಆಗುತ್ತಾ ಇಲ್ಲ. ಆದರೂ ಕರ್ತನ ಪಂಕ್ತಿಯಲ್ಲಿ ಭಾಗವಹಿಸುತ್ತೇನೆ, ದಯವಿಟ್ಟು ಸಹಾಯ ಮಾಡಿ. ಕರ್ತನ ಪಂಕ್ತಿ ಅಂದ್ರೆ ಕರ್ತನ ಭೋಜನ. ನೋಡಿ, ನಿಮ್ಮ ಮನಸಾಕ್ಷಿ ನೀವು ಶುದ್ಧವಾಗಿ ಇಟ್ಕೊಳ್ಬೇಕು. 2 ಕುಟುಂಬದಲ್ಲಿ ತೊಂದರೆ ಇದೆ, ಎಲ್ಲಿ ತೊಂದರೆ ಇದ್ರು ಈ ಯೇಸು ಸ್ವಾಮಿ ಸುತ್ತ ತೊಂದರೆ ಕೊಡೋರು ತುಂಬಾ ಜನ ಇದ್ರು. ಆದ್ರೆ ಯೇಸು ಸ್ವಾಮಿ ತಮ್ಮ ಹೃದಯಕ್ಕೆ ಅವ್ರ ಜವಾಬ್ದಾರಿ ಅಷ್ಟೆ. ನೋಡಿ, ರೊಟ್ಟಿ ಮುರಿಯೋದಕ್ಕೆ ಸರಿಯಾದ ರೀತಿಯಲ್ಲಿ ರೊಟ್ಟಿ ಮುರಿಯೋದು ಹೇಗೆ? ನೀವು ಹೊಸದಾಗಿ ಹುಟ್ಟಿರ್ಬೇಕು, ಮತ್ತೆ ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಬೇಕು. ಅಂದ್ರೆ ಬೆಳಕಲ್ಲಿ ನಡೀತಾ ಇರೋದು ಇದೆರಡೇ ಮುಖ್ಯ. ದೇವ್ರ ಮುಂದೆ, ಮನುಷ್ಯರ ಮುಂದೆ ಮನಸಾಕ್ಷಿ ಶುದ್ಧವಾಗುತ್ತೆ. ಅಂದ್ರೆ ಬೆಳಕಲ್ಲಿ ನಡೀತಾ ಇರೋದು, ಅಂದ್ರೆ ದೇವ್ರು ಕೊಟ್ಟ ಬೆಳಕಲ್ಲಿ ನೀವು ಅಂದ್ರೆ ಪ್ರೀತಿಯಲ್ಲಿ ನಡೀತಾ ಇರೋದು, ಸಮಾಧಾನದಲ್ಲಿ ನಡೀತಾ ಇರೋದು, ನೀತಿಯಲ್ಲಿ ನಡೀತಾ ಇರೋದು. ಅದು ನಿಮ್ ಜವಾಬ್ದಾರಿ. ಯಾರು ಏನೇ ಎಷ್ಟೇ ಹೊಲಸು ಮಾಡ್ಕೊಂಡ್ರು ನಿಮ್ಮ ಸುತ್ತ ಇರೋರು, ಅದಕ್ಕೆ ನೀವು ಜವಾಬ್ದಾರಿ ಅಲ್ಲ. ನಿಮ್ಮ ಹೃದಯವನ್ನ ಕಾಪಾಡ್ಕೊಳ್ಳೋದು ಮಾತ್ರ ನಿಮ್ ಜವಾಬ್ದಾರಿ. ಅವಾಗ ರೊಟ್ಟಿ ಮುರಿಬಹುದು. ಬಟ್ ನೀವು ಏನ್ ಮಾಡ್ಬೋದು? ಅವ್ರಿಗೆ ನೀವು ಬೆಳಕಲ್ಲಿ ನಡೀತಾ ಇದ್ರೆ ದೇವ್ರು ನಿಮ್ಗೆ ಸಾಮರ್ಥ್ಯ ಕೊಡೋ ಸಾಧ್ಯತೆ ಇದೆ. ಇವಾಗ ಪೌಲ ಕೊರಿಂತದವರಿಗೆ 1 ಕೊರಿಂತ 11ರಲ್ಲಿ ಹೇಳ್ತಾರೆ, ನೋಡಿ, ಬಹಳಷ್ಟು ಜನ ಸರಿಯಾದ ರೀತಿಯಲ್ಲಿ ರೊಟ್ಟಿಯನ್ನು ಮುರಿತಾ ಇಲ್ಲ, ಅಂದ್ರೆ ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಂಡಿಲ್ಲ. ಅದರಿಂದ ಏನಾಗುತ್ತೆ? ಕೆಲವರು ಬಲಹೀನರು, ರೋಗಿಗಳು, ಮತ್ತು ಕೆಲವರು ಸತ್ತೋಗಿದ್ದಾರೆ. ಯಾಕೆ? ಸರಿಯಾದ ರೀತಿಯಲ್ಲಿ ರೊಟ್ಟಿ ಮುರಿತಾ ಇಲ್ಲ.
ಆದ್ರೆ 11:32 ಹೇಳುತ್ತೆ, ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡ್ಕೊಂಡ್ರೆ ನಾಳೆ ನ್ಯಾಯ ತೀರ್ಮಾನದಲ್ಲಿ ನಿಮ್ಗೆ ದೇವ್ರು ಏನು ಮಾಡೋದಿಲ್ಲ, ನ್ಯಾಯ ತೀರ್ಮಾನ ಮಾಡೋದಿಲ್ಲ. ನೋಡಿ, ಅದಕ್ಕೆ ಏನ್ ಮಾಡ್ಬೇಕು, ನಮ್ಮನ್ನ ನಾವು ನ್ಯಾಯ ತೀರ್ಮಾನ ಮಾಡ್ಬೇಕು. ಅದು ನಮ್ ಜವಾಬ್ದಾರಿ. ಸಭೆಯ ಹಿರಿಯರಿಂದ ಬುದ್ಧಿಯಾದ ಮಾತುಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಸಭೆಯ ಹಿರಿಯರು, ನಿಮಗೆ ಯಾರು ಹಿರಿಯರು? ಸಭೆ ಹಿರಿಯರು ಏನ್ ಹೇಳ್ತಾರೆ? ಸಭೆ ಹಿರಿಯರ ಕೆಲಸ ಏನು? ಸಭೆಯ ಕಾರ್ಯಗಳ ಚಟುವಟಿಕೆಗಳ ಜವಾಬ್ದಾರಿ ತಗೊಳ್ಳಿ. ಇವಾಗ ಊಟ ನಡೆಸ್ಬೇಕು, ಎಲ್ಲರೂ ಸಿಸ್ಟರ್ಸ್ ಎಲ್ಲ ಈ ಕಡೆ ಕುಂತ್ಕೊಳ್ಳಿ, ಬ್ರದರ್ಸ್ ಎಲ್ಲ ಈ ಕಡೆ ಕುಂತ್ಕೊಳ್ಳಿ, ಮಕ್ಕಳಲ್ಲಿ ಕುಂತ್ಕೊಳ್ಳಿ, ಹಾಡಾಡಿ ಪ್ರೇಯರ್ ಮಾಡಿ ಪ್ರೇಯರ್. ಇದು ಸಭೆಯ ಹಿರಿಯರ ಜವಾಬ್ದಾರಿ, ಸಭೆಯ ಕಾರ್ಯ ಚಟುವಟಿಕೆಗಳನ್ನ ನಡೆಸುವಂತ ಜಾಬ್. ಆದರೆ ನಿಮ್ಗೆ ಬುದ್ಧಿವಾದ ಯಾಕೆ ಹೇಳ್ತಾರೆ ಅವರು? ನೀವು ಕೇಳಿದ್ರೆ ಮಾತ್ರ ಹೇಳ್ತಾರೆ ಅವರು. ನಿಮಗ್ ಬೇಕಾಗಿದ್ರೆ ಹೇಳ್ತಾರೆ, ಅಥವಾ ನಿಮ್ಮಲ್ಲಿ ತಪ್ಪು ನೋಡಿದ್ರೆ ಹೇಳ್ತಾರೆ. ಅದು ಅವ್ರ ಮೇಲೆ ನಿಮಗೆ ಭರವಸೆ ಇದೆಯಾ? ನೀವು ಕೇಳಿ. ಅವ್ರ ಮೇಲೆ ಭರವಸೆ ಇಲ್ವಾ? ನೀವು ಸಭೆ ಬಿಟ್ಟು ಹೋಗಿ. ಸಭೆ ಹಿರಿಯರಲ್ಲಿ ಭರವಸೆ ಇಲ್ದೇನೆ ನೀವು ಇಲ್ಲಿ ಕುಂತ್ಕೊಂಡ್ರೆ ನಿಮಗೆ ಪ್ರಯೋಜನ ಆಗೋದಿಲ್ಲ. ಉದಾಹರಣೆ, ನೀವು ಒಂದು ಆಸ್ಪತ್ರೆಗೆ ಹೋಗ್ತೀರಾ. ಯಾಕೆ? ಯಾರೋ ಒತ್ತಾಯ ಮಾಡಿದ್ರು ಹೋಗುವಂತ, ಸರಿ ಹೋಗ್ತೀರಾ. ಅಲ್ಲಿ ಡಾಕ್ಟ್ರನ್ನ ತಂದಿರ್ತೀರ. ಡಾಕ್ಟರ್ ನಿಮ್ಗೆ ಮೆಡಿಸಿನ್ ಬರ್ಕೊಡ್ತಾರೆ. ಅವ್ರು ಬರ್ದಿರೋದೆಲ್ಲ ಸರಿ ಇಲ್ಲ, ಇವ್ರು ಸರಿ ಇಲ್ಲ ಡಾಕ್ಟ್ರು. ಮತ್ತೆ ಯಾಕೆ ಹೋದ್ರಿ? ನಾನು ಈ ಮೆಡಿಸಿನ್ ಎಲ್ಲ ತಗೊಳಲ್ಲ. ಸರಿ, ಯಾಕೆ? ಏನ್ ಪ್ರಯೋಜನ? ಅವ್ರು ಕೊಟ್ಟಿರೋ ಮೆಡಿಸಿನ್ ತಗೊಳಕ್ ಆಗಲ್ಲ ತಾನೆ. ಮತ್ತೆ ಆ ಡಾಕ್ಟರ್ ಹತ್ರ ಹೋಗ್ಬೇಡಿ, ಬೇರೆ ಆಸ್ಪತ್ರೆಗೆ ಹೋಗ್ಬೇಡಿ. ಇಲ್ಲಿ ಇಲ್ಲಿ ನಿಮ್ಗೆ ಇಲ್ಲಿ 3 ಜನ ಎಲ್ಡರ್ಸ್ ಇದ್ದಾರೆ, ಅವ್ರ ಮೇಲೆ ಭರವಸೆ ಇಲ್ಲ ಅಂದ್ರೆ ಇವಾಗ ಅವ್ರ ಬುದ್ಧಿವಾದ ಹೇಳುವಂತ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ಬೇಕು ಅಂದ್ರೆ ಹೇಳ್ತಾರೆ. ನೋಡಿ, ಇನ್ನೊಂದು, ಅವ್ರು ಯಾರಿಗೆ ಎಲ್ಡರ್ ಅಂದ್ರೆ ನಿಮಗ್ ಭರವಸೆ ಇದ್ರೇನೆ ಅವ್ರು ನಿಮ್ಗೆ ಎಲ್ಡರ್. ಇಲ್ಲ ಅಂದ್ರೆ ಅವ್ರ ಕಾರ್ಯ ಚಟುವಟಿಕೆಗಳಿಗೆ ಮಾತ್ರ ಎಲ್ಡರು. ಎಲ್ಲ ನೋಡ್ಕೊಂತಾರೆ ಸಭೆಯ ಜವಾಬ್ದಾರಿಗಳನ್ನ. ಆದ್ರೆ ಸರಿಯಾಗಿ ಯಾರು ನಡೀತಾ ಇಲ್ಲ ಅವ್ರಿಗೆ ಬೇಕಾದ್ರೆ ನೀವು ಬರಬೇಡಿ ಸಭೆಗೆ ಅಂತ ಹೇಳೋ ಜವಾಬ್ದಾರಿ ಅವ್ರಿಗಿದೆ. ಯಾಕೆಂದ್ರೆ ಸಭೆಯಲ್ಲಿ ಆರ್ಡರ್ ಮೇಂಟೈನ್ ಮಾಡ್ಬೇಕು, ಕ್ರಮ ಮೇಂಟೈನ್ ಮಾಡ್ಬೇಕು. ಬಟ್ ಆದ್ರೆ ನಿಮ್ಗೆ ವೈಯಕ್ತಿಕವಾಗಿ ಬುದ್ಧಿವಾದ ಬೇಕು ಅಂದ್ರೆ ನೀವು ಹೋಗಿ ಕೇಳ್ಬೇಕು ಅವ್ರಿಗೆ, ಅವಾಗ ಹೇಳ್ತಾರೆ. ನಿಮಗ್ ಭರವಸೆ ಇಲ್ಲ ಅಂದ್ರೆ ಅವ್ರ ಬುದ್ಧಿವಾದ ಹೇಳೋದಿಲ್ಲ. ಅಕಸ್ಮಾತ್ ಯಾವ ಎಲ್ಡರ್ಸ್ ಮೇಲೂ ಭರವಸೆ ಇಲ್ಲ ಅಂದ್ರೆ ಈ ಸಭೆನಲ್ಲಿ ಇರಬಾರ್ದು. ನಾನು ಹೇಳ್ದಂಗೆ, ಇವಾಗ ಡಾಕ್ಟರ್ ಮೇಲೆ ಭರವಸೆ ಇಲ್ಲ ಅಂದ್ರೆ ಆ ಆಸ್ಪತ್ರೆಗೆ ಹೋಗ್ಬಾರ್ದು, ಬೇರೆ ಆಸ್ಪತ್ರೆಗೆ ಹೋಗಿ. The real meaning of body of Christ is explained. How to build fellowship among the committed and born again brothers and sisters. Use guidance. ಕ್ರಿಸ್ತನ ಶರೀರ ಅಂದ್ರೆ ಏನು? ಉದಾಹರಣೆ ಅವಾಗಲೇ ಕೊಟ್ಟೇನೆ. ಕ್ರಿಸ್ತನ ಶರೀರ ಅಂದ್ರೆ ನೀವು ಒಂದು ಅಂಗವಾಗಿದ್ದೀರ. ಅದೇ ಯಾಕೆ? ಮೊದಲು ನೀವು ಕ್ರಿಸ್ತನ ರಕ್ತದಿಂದ ಶುದ್ಧಪಡಿಸಲ್ಪಟ್ಟಿದ್ದೀರಾ, ಹೊಸದಾಗಿ ಹುಟ್ಟಿದ್ದೀರಾ, ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ. ಇವಾಗ ನೀವು ಅಂಗವಾಗಿ ಬಂದ ಮೇಲೆ ನೀವು ಒಂಥರ ಎಡಗೈ ಬಲಗೈ, ಕಿಡ್ನಿ, ಕಣ್ಣು, ಕಿವಿ ಈ ತರ ಇದ್ದಂಗೆ ನೀವು ಒಬ್ರಿಗೊಬ್ರು ಸಹ. ಇವಾಗ ನೀವು ಶರೀರ ನೋಡಿ, ಶರೀರದಲ್ಲಿ ಎಲ್ಲ ಅಂಗಗಳು ಬಿಡಿ, ಈ ಕೋಶಗಳು ಅಂತಾರೆ, ಸೆಲ್ಸ್, ಇದೆಲ್ಲ ಏನ್ ಮಾಡುತ್ತೆ ಗೊತ್ತಾ? ಶರೀರದಿಂದ ಸಹಾಯ ಪಡ್ಕೊಳ್ಳುತ್ತೆ ಮತ್ತೆ ಶರೀರಕ್ಕಾಗಿ ಜೀವಿಸುತ್ತೆ. ನೋಡಿದ್ರೆ ನಿಮ್ಮ ಕಿಡ್ನಿನ ತೆಗೆದು ನೀವು ಹೊರಗಡೆ ಇಟ್ರೆ ಸತ್ತೋಗುತ್ತೆ. ನಿಮ್ಮ ಹೃದಯ ತೆಗೆದು ಹೊರಗಡೆ ಇಟ್ರೆ ಸತ್ತೋಗುತ್ತೆ. ನಿಮ್ಮ ಕಿಡ್ನಿ ಮತ್ತು ಹೃದಯ ಹೇಗೆ ಜೀವಿಸುತ್ತೆ? ನಿಮ್ಮ ಶರೀರದಿಂದ ಜೀವಿಸುತ್ತೆ. ಮತ್ತೆ ಕಿಡ್ನಿ ಮತ್ತೆ ಹೃದಯ ಯಾರಿಗಾಗಿ ಜೀವಿಸ್ತಾ ಇದೆ? ಶರೀರಕ್ಕಾಗಿ ಜೀವಿಸ್ತಾ ಇದೆ ಅಲ್ವಾ? ಅದು ಕ್ರಿಸ್ತನ ದೇಹ. ಈಗ ನೀವು ಇಲ್ಲೆಲ್ಲ ಬಂದಿರೋದು ದೇಹಕ್ಕಾಗಿ ಜೀವಿಸಕ್ಕೆ ಮತ್ತೆ ದೇಹದಿಂದ ಜೀವಿಸಕ್ಕೆ. ನೀವು ಇದು ಒಳಪಡಬೇಕು. ಹಂಗೆ ನೀವು ಅದಕ್ಕೆ ಬೇಕಾಗಿರೋ ಸಹಾಯ ಮಾಡಕ್ಕೆ ಸಿದ್ಧರಿರ್ಬೇಕು. ಅದಕ್ಕಾಗಿ ಕ್ರಿಸ್ತನ ದೇಹ ಅಂತ ಹೇಳ್ತೀವಿ, ಕ್ರಿಸ್ತನ ಕುಟುಂಬ ಅಂತ ಹೇಳ್ತೀವಿ. ನೀವು ಕುಟುಂಬದಿಂದ ಜೀವಿಸ್ಬೇಕು ಮತ್ತೆ ಕುಟುಂಬಕ್ಕಾಗಿ ಜೀವಿಸ್ಬೇಕು. ಅವಾಗಲೇ ಆತ್ಮಿಕವಾಗಿ ಬೆಳೆಯಕ್ಕಾಗ. ಅಂದ್ರೆ ನೀವು ಕಮಿಟ್ಮೆಂಟ್ ಅಂದ್ರೆ ನೀವು ಈ ಒಂದು ದೇಹದ ಅಂಗವಾಗಿದ್ರೆ
ಈ ಅಂಗಕ್ಕಾಗಿ ಜೀವಿಸ್ಬೇಕು. ನಾನು ಹೇಳ್ತಾ ಇರೋದು, ಅವಾಗ್ಲೇ ನಾವು ಒಂದು ವಚನ ಓದ್ತಾ 2 ಕೊರಿಂಥ 5:16 ನಾವು ಮಾನವೀಯವಾಗಿ ಸಂಬಂಧ ಇರೋರಂತಾರಲ್ಲ, ಆತ್ಮಿಕ ಸಂಬಂಧ ಇರುವಂತವ್ರು. ನಾವು ಇವಾಗ ಒಬ್ಬ ಸಹೋದರ ದೇವರಲ್ಲಿ ಬೆಳಿಲಿಕ್ಕೆ ಇಷ್ಟ ಇಲ್ಲ, ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಂಡಿಲ್ಲ ಅಂದ್ರೆ ಅವ್ರಿಗೆ ಹೇಳ್ತೀವಿ. ಎಷ್ಟೋ ಜನ ಅಲ್ಲಿ ಬೆಂಗಳೂರಲ್ಲಿ ಕೂಡ ಹೇಳಿದ್ವಿ, ನೀವು ಸಭೆಗೆ ಬರಬೇಡಿ ಹೋಗಿ ಅಂತ ಹೇಳಿದ್ವಿ. ಯಾಕೆಂದ್ರೆ ನಿಮ್ಗೆ ದೇವರಲ್ಲಿ ಬೆಳೆಯಕ್ಕೆ ಇಷ್ಟ ಇಲ್ಲ ಅಂದ್ರೆ ನಿಮಗೆ ಬೇಕಾ ಹಾಡ್ ಬೇಕಾ, ಮೆಸೇಜ್ ಬೇಕಾ, ಅದು ಬೇಕಾ, ಇದು ಬೇಕಾ, ಬೇರೆ ಸಭೆಗಳಿದೆ. ಇಲ್ಲಿ ನಾವು ಕುಟುಂಬವಾಗಿ ದೇವ್ರ ಜೊತೆ ಮನಸಾಕ್ಷಿ ಶುದ್ಧವಾಗಿ ಇಟ್ಕೊಂಡು ದೀನತೆಯಲ್ಲಿ ಬೆಳಿಲಿಕ್ಕೆ ಇರುವಂತ ಕುಟುಂಬ. ಹಂಗ ಮನ್ಸಿದ್ರೆ ಬನ್ನಿ, ಇಲ್ಲ ಅಂತ ಬರ್ಬೇಡಿ. God is both kind and severe. Sin must be corrected. Please emphasis on correction. ನೋಡಿ, ದೇವರು ಕರುಣೆ ತೋರಿಸ್ತಾರೆ ಮತ್ತೆ ತೀವ್ರವಾಗಿರ್ತಾರೆ. ಬಟ್ ಆದ್ರೆ ಎಲ್ಲಿ ಜವಾಬ್ದಾರಿ ಇದೆ ಅಲ್ಲಿ ಮಾತ್ರ. ಇವಾಗ ದೇವರು ಲೋಕದಲ್ಲಿ ಇರೋರ್ಗೆಲ್ಲ ತಿದ್ದುತ್ತಾ ಇರ್ತಾರ. ಇಬ್ರಿಯ 12 ಏನ್ ನೋಡ್ತೀವಿ, ಯಾರನ್ನ ಪ್ರೀತಿಸ್ತಾರೆ ಅವ್ರನ್ನ ಮಾತ್ರ ತಿದ್ದುತ್ತಾರೆ. ಸೊ ಹಂಗೆ ನಾವು ಸಿಕ್ಕವ್ರಿಗೆಲ್ಲ ತಿದ್ಲಿಕ್ಕೆ ಆಗಲ್ಲ. ಯಾರು ಒಳಪಡ್ತಾರೆ ಅವ್ರಿಗೆ ಮಾತ್ರ ತಿದ್ಲಿಕ್ಕಾಗುತ್ತೆ, ಸಹಾಯ ಮಾಡಕ್ಕಾಗುತ್ತೆ. ಯಾಕಂದ್ರೆ ದೇವರು ಹಾಗೆ ಮಾಡುತ್ತೆ. ದೋಸ್ ಹು ಸಿನ್ ಕೆನಾಟ್ ಕಂಟಿನ್ಯೂ ಟು ಸಿನ್ ಅಂಡ್ ಕಮ್ ಆನ್ ಬ್ರೇಕಿಂಗ್ ಅ ಬ್ರೆಡ್, ದೇ ಓನ್ಲಿ ಟು ದ ಚರ್ಚ್ ಹ್ಯಾವ್. ನೋಡಿ, ಎಲ್ಲರೂ ಅವ್ರವ್ರ ಜವಾಬ್ದಾರಿ. ಇವಾಗ ಪೌಲ, ನಾನು ಅವಾಗಲೇ ಹೇಳಿದೆ 1 ಕೊರಿಂಥ 11 ಕೆಲವರೆಲ್ಲ ಸರಿಯಾಗಿ ರೊಟ್ಟಿ ಮುರಿತಾ ಇಲ್ಲ ಅಂತ ಹೇಳಿದ್ರಲ್ಲ. ಓಕೆ, ಏನಂತ ಹೇಳಿದ್ರು? ಕೆಲವರೆಲ್ಲ ಸರಿಯಾಗಿ ರೊಟ್ಟಿ ಮುರಿತಾ ಇಲ್ಲ, ಅದರಿಂದ ಕೆಲವರು ಬಲಹೀನರು, ರೋಗಿಗಳು, ಕೆಲವರು ಸತ್ತಿದ್ದಾರೆ ಅಂತ. ಪೌಲ ಹೋಗಿ ನೀವೆಲ್ಲ ನೀನ್ ಮುರಿಬೇಡ, ನೀನ್ ಮುರಿಬೇಡ ಅಂತ ಹೇಳಿದ್ರ? ಅವ್ರು ಓಪನ್ ಆಗಿ ಹೇಳ್ತಾ ಇದಾರೆ, ನೀ ಯಾರೆಲ್ಲ ಮುರಿತಾ ಇಲ್ಲ ಅವರೆಲ್ಲ ಸಾಯ್ತಾ ಇದ್ದೀರ, ಆತ್ಮಿಕವಾಗಿ ಬೆಳೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಹೋಗಿ ಎಲ್ಲರಿಗೂ ನ್ಯಾಯ ತೀರ್ಮಾನ ಮಾಡಲ್ಲ. ಯಾಕೆಂದ್ರೆ ಅಲ್ಲಿ ಹೇಳುತ್ತೆ, ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡಿಕೊಂಡು ರೊಟ್ಟಿ ಮುರಿದಿ. ಇವಾಗ ಎಲ್ಡರ್ಸ್ಗೆ ಹೆಂಗ್ ಗೊತ್ತಾಗುತ್ತೆ ನಿಮ್ಮ ಒಳ ಜೀವಿತ? ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ದೇವರು ಯಾವಾಗ ಅದನ್ನ ತೋರಿಸ್ತಾರೆ, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಏನೋ ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತಾರೆ, ಆ ಟೈಮಲ್ಲಿ ಎಲ್ಡರ್ಸ್ ಹೇಳ್ತಾರೆ, ನೋಡಪ್ಪ ದೇವರೇ ತೋರಿಸಿದಾರೆ, ನೀನು ಆಚೆ ಹೋಗು ಅಂತ ಕಳಿಸ್ತಾರೆ. ಬಟ್ ಆದ್ರೆ ಈ ಎಲ್ಡರ್ಸ್ ಬಂದು ಎಲ್ಲರಿಗೂ ನ್ಯಾಯ ತೀರ್ಮಾನ ಮಾಡಕ್ಕಾಗಲ್ಲ. ಎಲ್ಡರ್ಸು ಅವ್ರ ಹೆಂಡತಿಗೆ ನ್ಯಾಯ ತೀರ್ಮಾನ ಮಾಡಕ್ಕಾಗಲ್ಲ, ಸಹಾಯ ಮಾಡ್ಬೋದು ಒಳಪಟ್ಟು. ಅದಕ್ಕಾಗಿ ಅವರು ನ್ಯಾಯ ತೀರ್ಮಾನ ಮಾಡಿಕೊಂಡು ರೊಟ್ಟಿ ಮುರಿಬೇಕು, ಪಾಪದ ವಿಷಯದಲ್ಲಿ ಗಂಭೀರವಾಗಿರ್ಬೇಕು. ಬಟ್ ಅವ್ರಿಗೆ ಮಾಡ್ತಾ ಇಲ್ಲ ಅಂದ್ರೆ ಒಂದ್ ದಿವಸ ಎಲ್ಲರಿಗೂ ಗೊತ್ತಾಗುತ್ತೆ. ಇವಾಗ ಯಾರೋ ಒಂದು ಬ್ಯಾಗ್ ತಗೊಂಬರ್ತಾರೆ, ಏನೋ ಒಂದು ಕಸ ಅಥವಾ ಇದು ಬ್ಯಾಗ್ ಅಲ್ಲಿ ಇಟ್ಕೊಂಡು ಬಂದ್ಬಿಡ್ತಾರೆ, ಅಥವಾ ಯಾವುದೋ ಒಂದು ಊಟ ಇಟ್ಟಿರ್ತಾರೆ, 1 ವಾರದಿಂದ ತೆಗ್ದಿಲ್ಲ. ಇಲ್ಲಿ ಬಂದಾಗ ಏನಾಗುತ್ತೆ? ಎಲ್ಲೋ ಸ್ಮೆಲ್ ಬರ್ತದೆ, ಯಾಕೆ ಸ್ಮೆಲ್ ಬಂತು? ಯಾರು ಮುಚ್ಚಿಟ್ಟಿದ್ರಿ. ಬಟ್ ಆದ್ರೆ ಮೊದಲನೇ ದಿವಸ ಬಂದಿಲ್ಲ, 2ನೇ ದಿವಸ ಬಂದಿಲ್ಲ, 3ನೇ ದಿವಸ ಬಂದಿಲ್ಲ, ಅವಾಗ ಸ್ಮೆಲ್ ಬಂದಿಲ್ಲ. ಸ್ವಲ್ಪ ಬರ್ತಾ ಎಲ್ಲರಿಗೂ ಸ್ಮೆಲ್ ಬರುತ್ತೆ. ಹಂಗೆ ಕೆಲವರ ಪಾಪಗಳು ಮುಚ್ಚಿಟ್ಟಾಗ ಗೊತ್ತಾಗಲ್ಲ. ಮೇ ಬಿ ಎಷ್ಟೋ ತಿಂಗಳು ಗೊತ್ತಾಗಲ್ಲ, ವರ್ಷ ಗೊತ್ತಾಗಲ್ಲ. ಆದ್ರೆ ಒಂದ್ ಟೈಮಲ್ಲಿ ದೇವ್ರು ಆ ಟೈಮಲ್ಲಿ ಕೊಡ್ತಾರೆ, ಅದನ್ನೆಲ್ಲ ಸರಿ ಮಾಡ್ಕುವಂತ ಟೈಮ್ ಕೊಡ್ತಾರೆ. ಅದು ಸರಿ ಮಾಡ್ಕೊಂಡ್ರೆ ಆ ಸ್ಮೆಲ್ ಬರೋಷ್ಟರಲ್ಲಿ ಸರಿ ಮಾಡ್ಕೊಬೋದು. ಬಟ್ ಆ ಸ್ಮೆಲ್ ಬಂತು ಅಂದ್ರೆ ಅವಾಗ ಸಭೆನಲ್ಲಿ ನಿರ್ಧಾರಗಳು ತಗೊಳ್ಬೇಕಾಗುತ್ತೆ. ನಿಜವಾದ ಮಾನಸಾಂತರ ಬಗ್ಗೆಯೂ ರೆಸ್ಟಿಟ್ಯೂಷನ್ ಬಗ್ಗೆಯೂ ಬೆಳಕನ್ನು ಕೊಡಿರಿ. ಇದು ಇಲ್ಲಿ ಕೊಟ್ಟಿರೋದು, ಮಾನಸಾಂತರ ಪಟ್ಟವರು ಏನನ್ನು ಹುಡುಕಬೇಕು? ಪವಿತ್ರಾತ್ಮ ಬಲಕ್ಕಾಗಿಯೋ ಅಥವಾ ದೀಕ್ಷಾಸ್ಥಾನ ತೆಗೆಯಲು? ಇದಕ್ಕೆ ಒಳ್ಳೆ ಆಸ್ತಿವಾರ ಮೊದಲ 6 ಅಧ್ಯಾಯ ಓದಿದ್ರೆ ಅದಕ್ಕೆ ಉತ್ತರ ಇದೆ. ಪ್ರಾರ್ಥನೆ ಮಾಡಿ. ತಂದೆಯಾದ ದೇವರೇ, ಸ್ವಾಮಿ, ನಮಗೆ ಎಲ್ಲದರ ಉತ್ತರ ನೀನು ಕೊಡುವಾತನು. ಈ ಉತ್ತರಗಳಿಂದ ಕೆಲವರಿಗೆ ಬೆಳಕು ಸಿಕ್ಕಿರ್ಬೋದು, ಕೆಲವರಿಗೆ ಇನ್ನೂ ಪ್ರಶ್ನೆಗಳಿರ್ಬೋದು. ಸ್ವಾಮಿ, ನೀನು ಅವರಿಗೆ ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದ ನಡೆಸು, ಅವರ ಪ್ರಶ್ನೆಗಳನ್ನ ತೀರಿಸು, ಅವ್ರನ್ನ ನಿನ್ನಲ್ಲಿ ಬೆಳೆಸು ಸ್ವಾಮಿ. ಪ್ರಭು ಯೇಸುವಿನ ನಾಮದಲ್ಲಿ ಬೇಡ.